ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ತರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಧೃತರಾಷ್ಟ್ರನಿಗೆ 4-5 ದಿವಸ ಗಂಟ್ಲು ಕಟ್ಟಿದ್ರಿಂದ ಇವತ್ತು ಮತ್ತೆ ಶುರು ಆಗಿದೆ. ವಿದುರ ಎಷ್ಟು ಹೇಳಿದರೂ ಕೂಡ ಧೃತರಾಷ್ಟ್ರನಿಗೆ ವೇದವ್ಯಾಸರು ಹೇಳುವಾಗ ಏನು ಪರಿಣಾಮ ಆಯಿತೋ ಅದಾಗಲಿಲ್ಲ. ಹೀಗಾಗಿ ವೇದವ್ಯಾಸರು ಕೂಡಲೇ ಬಂದರು. ನೀವು ವಿದುರನ ಮಾತನ್ನು ನೀವು ಕೇಳಿದ್ದೀರಾ? ನಾವು ನೋಡಿದ್ದೇವೆ ಇನ್ ದ ಸೆನ್ಸ್ ಶಾಸ್ತ್ರದಲ್ಲಿ ಮಹಾಭಾರತದಲ್ಲಿ ನೋಡ್ತಾ ಇದ್ವಿ. ತೀರಾ ಅಬ್ರಪ್ಟ್ ಎಂಡಿಂಗ್, ಟಕ್ಕ ಇದಕ್ಕಿದಾಗ ಮುಗಿದೋಗ್ಬಿಡುತ್ತೆ. ಎಷ್ಟು ವಿಸ್ತಾರ ತೆಗೆದುಕೊಳ್ಬೇಕೋ ಅಷ್ಟು ವಿಸ್ತಾರ ತೆಗೆದುಕೊಳ್ಳೋಲ್ಲ. ಅದು ಅವನ ಮೇಲೆ ಪರಿಣಾಮನೂ ಉಂಟಾಗಲ್ಲ. ಎಷ್ಟು ಪರಿಣಾಮ ಉಂಟಾಗಬೇಕಿತ್ತು ಅಂತಂದರೆ ಆ ಕೂಡಲೇ ಎದ್ದು ಅವನು ಮುಂದಿನದ್ದಕ್ಕೆ ತಯಾರಾಗಬೇಕು, ಅಷ್ಟು ಪರಿಣಾಮ ಆಗಬೇಕಿತ್ತಲ್ವ, ಆಗಲಿಲ್ಲ. ಹೀಗಿರುವಾಗ ವೇದವ್ಯಾಸರು ಬಂದರು. ಇದನ್ನು ಹೇಳುವ ಶ್ಲೋಕವನ್ನು ಮತ್ತೆ ನಾನು ಅದೇ ಹಿಂದಿನದ್ದನ್ನೇ ಓದ್ತೇನೆ. ಇತ್ಯುಕ್ತ್ವಾ ಚ ಮಹಾತ್ಮಾನಂ ಪಿತರಂ ಬ್ರಹ್ಮವಿತ್ತಮಂ ವಿದುರಸ್ಯ ತು ತದ್ವಾಕ್ಯಂ ನಿಶಮ್ಯ ಕುರು ಸತ್ತಮಃ ಪುತ್ರಶೋಕಾಭಿಸಂತಪ್ತಃ ಪಪಾತ ಭುವಿ ಮೂರ್ಛಿತಃ. ವಿದುರನ ತತ್ವಶಾಸ್ತ್ರಪೂರ್ವಕವಾದ ಮಾತನ್ನು ಕೇಳಿಯೂ ಕೂಡ ಯಾವ ಬದಲಾವಣೆಯೂ ಆಗದೆ ಅರಿವು ಕಳೆದುಕೊಂಡು ದೊಪ್ಪನ ಕೆಳಗಡೆ ಬಿದ್ದ ಧೃತರಾಷ್ಟ್ರ ತಂ ತಥಾ ಪತಿತಂ ಭೂಮೌ ನಿಸ್ಸಂಜ್ಞಂ ಪ್ರೇಕ್ಷ್ಯ ಬಾಂಧವಾಃ ಕೃಷ್ಣದ್ವೈಪಾಯನಶ್ಚೈವ ಕ್ಷತ್ತಾ ಚ ವಿದುರಸ್ತಥಾ ಸಂಜಯಃ ಸುಹೃದಶ್ಚಾನ್ಯೇ ತಥಾ ಯೇ ಚಾಸ್ಯ ಸಮ್ಮತಾಃ. ಹೀಗೆ ಭೂಮಿಯ ಮೇಲೆ ಬಿದ್ದಿರುವ ದೊರೆಗಳ ದೊರೆ ಧೃತರಾಷ್ಟ್ರನನ್ನು ನೋಡಿ ವೇದವ್ಯಾಸರು, ವಿದುರ, ಸಂಜಯ, ಉಳಿದ ಎಲ್ಲ ಗೆಳೆಯರು ಜಲೇನ ಸುಖಶೀತೇನ ತಾಲವೃಂತೈಶ್ಚ ಭಾರತ ಪಸ್ಪೃಶು ಶನಕೈರ್ಗಾತ್ರಂ ವೀಜ್ಯಮಾನಾಶ್ಚ ಯತ್ನತಃ. ತಣ್ಣಗಿನ ನೀರನ್ನು ಸಿಂಪಡಿಸಿದರಂತೆ. ಆಮೇಲೆ ಗುಚ್ಛಗಳಿಂದ ಅವನಿಗೆ ಪಕ್ಕದಲ್ಲಿ ಗಾಳಿ ಬೀಸಿದರು. ನಿಧಾನಕ್ಕೆ ಅವನ ಮೈಯನ್ನು ಮುಟ್ಟಿದರು. ಅನ್ವಾಸತ ಚಿರಂ ಕಾಲಂ ಧೃತರಾಷ್ಟ್ರಂ ತಥಾವಿಧಂ. ಇಷ್ಟು ಮಾಡಿದ ಮೇಲೂ ಕೂಡ ಪೂರ್ತಿ ಎಚ್ಚರ ಅಂತ ಆಗಲಿಲ್ಲ. ಅಥ ದೀರ್ಘಸ್ಯ ಕಾಲಸ್ಯ ಲಬ್ಧ ಸಂಜ್ಞೋ ಮಹೀಪತಿ ವಿಲಲಾಪ ಚಿರಂ ಕಾಲಂ ಪುತ್ರಾದಿಭಿರಭಿಪ್ಲುತಃ. ಬಹಳ ಕಾಲ ಆದಮೇಲೆ ಧೃತರಾಷ್ಟ್ರನಿಗೆ ಎಚ್ಚರ ಆಯಿತು. ಧೃತರಾಷ್ಟ್ರ ಹೇಳ್ತಾನೆ, ಧಿಗಸ್ತು ಖಲು ಮಾನುಷ್ಯಂ ಮಾನುಷ್ಯೇ ಚ ಪರಿಗ್ರಹಂ ಯತೋ ಮೂಲಾನಿ ದುಃಖಾನಿ ಸಂಭವಂತಿ ಪುನಃ ಪುನಃ. ಮಾನುಷ್ಯಕ್ಕೆ ಧಿಕ್, ಮನುಷ್ಯ ಜನ್ಮಕ್ಕೆ ಧಿಕ್.
ಅಷ್ಟೇ ಅಲ್ಲ, ಮನುಷ್ಯ ಜನ್ಮದಲ್ಲಿ ಪರಿಗ್ರಹಂ, ಇನ್ನೊಬ್ಬರಿಂದ ಸ್ವೀಕಾರ ಮಾಡಬೇಕಾಗಿ ಬರುತ್ತಲ್ಲ ಸುಖವನ್ನು ದುಃಖವನ್ನು, ಅದಕ್ಕೆ ಇನ್ನಷ್ಟು ಧಿಕ್. ಸುಖ ಸ್ವೀಕಾರ ಮಾಡಿದರೆ ನಾವು ಅವರ ದಾಕ್ಷಿಣ್ಯಕ್ಕೆ ಬೀಳುತ್ತೇವೆ, ದುಃಖ ಸ್ವೀಕಾರ ಮಾಡಿದರೆ ನಮ್ಮ ಮನಸ್ಸು ವ್ಯಗ್ರವಾಗಿ ಅವರ ಮೇಲೆ ಸೇಡು ತೀರಿಸ್ಕೊಳ್ಳಿಕ್ಕೆ ಕಾಯುತ್ತೆ. ಏನು ಮಾಡಿದ್ರೂ ಕಷ್ಟ ನೋಡಿ. ಒಬ್ಬರ ಮೇಲೆ ಅಯ್ಯೋ ನನಗಾಗಿ ಇವ್ರು ರಾಜಿ ಆಗಿದ್ದಾರೆ, ಇವ್ರಿಗಾಗಿ ನಾನು ರಾಜಿ ಆಗಬೇಕು, ಕಾಂಪ್ರಮೈಸ್ ಆಗಬೇಕು ಅಂತ ನನ್ನತನವನ್ನು ಅದುಮಿಟ್ಕೊಳ್ಬೇಕು, ಅದು ಕಷ್ಟ. ಇಲ್ಲವೇ ಯಾರೋ ಏನೋ ಮಾಡಿದ್ರು ಸಿಟ್ಟು ಬರುತ್ತೆ, ಅವನು ಹಾಳಾಗಲಿ ಅಂತ ಕಾಯ್ತಾ ಇರ್ತಾನೆ, ಅಥವಾ ಅದಕ್ಕೆ ಇವನು ಬೇರೆ ಬೇರೆ ಪ್ರಯತ್ನ ಪಡ್ತಾನೆ. ಇದು ಧಿಗಸ್ತು ಖಲು ಮಾನುಷ್ಯಂ ಮಾನುಷ್ಯೇ ಚ ಪರಿಗ್ರಹಂ ಯಥೋ ಮೂಲಾನಿ ದುಃಖಾನಿ ಸಂಭವಂತಿ ಪುನಃ ಪುನಃ. ಇವುಗಳೆರಡಿದ್ರೆ ದುಃಖಗಳು ಮತ್ತೆ ಮತ್ತೆ ನಮ್ಮನ್ನು ಅಪ್ಪಳಿಸುತ್ತವೆ. ಮಿತ್ರನಾಶೇ ಅರ್ಥನಾಶೇ ಚ ಜ್ಞಾತಿ ಸಂಬಂಧಿನಾಮಪಿ ಪ್ರಾಪ್ಯತೆ ಸುಮಹದ್ ದುಃಖಂ ವಿಷಾಗ್ನಿ ಪ್ರತಿಮಂ ವಿಭೋ. ಒಬ್ಬ ಮಿತ್ರನಾಶ ಆಯಿತು ಅಂತಂದರೆ ಬಂಧು ಅಂತನ್ನೋದು ಆಮೇಲೆ, ಮೊದಲು ನಮಗೆ ದುಃಖ ಆಗೋದು ಮಿತ್ರನಾಶ ಆದರೆ. ಯಾಕೆಂದರೆ ಮಿತ್ರರಿಗೂ ಬಂಧುಗಳಿಗೂ ವ್ಯತ್ಯಾಸ ಇದೆ. ಬಂಧು ಅಂತ ಹೇಳಿದರೆ ಅವರಿಗೆ ನಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಅದರಿಂದಾಗಿ ನಾವು ಎಷ್ಟು ಮಾಡಿದ್ರೂ ಕೆಲವೊಮ್ಮೆ ಇವರೇನು ಮಾಡಿಲ್ಲ ಅಂತಲೇ ಅವ್ರಿಗೆ ತೋರುತ್ತೆ. ಮಿತ್ರರಿಗೆ ಹಾಗಲ್ಲ, ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಅದರಿಂದಾಗಿ ನಾವು ಮಾಡಿದ ಸ್ವಲ್ಪವೂ ಕೂಡ ಅವರಿಗೆ ಉತ್ಕಟವಾಗಿ ತೋರುತ್ತೆ. ಹೀಗಾಗಿ ನಮ್ಮ ಸುತ್ತಮುತ್ತ ಇರುವ ಮಿತ್ರರನ್ನು ನಾವು ಕಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಬಂಧುವೋ ಮಿತ್ರರೋ ಅಂತ ಆಪ್ಷನ್ ಕೊಟ್ಟರೆ ನಾವು ಮಿತ್ರರ ಕಡೆಗೆ ಒಯ್ತೇವೆ. ಹೀಗಾಗಿ ಮೊದಲು ಮಿತ್ರನಾಶ ಆದಾಗ ದುಃಖ ಆಗುತ್ತೆ. ಅದಕ್ಕನುಗುಣವಾಗಿ ಅರ್ಥನಾಶ, ಸಂಪತ್ತು. ಅದಾದ ಮೇಲೆ ಜ್ಞಾತಿ ಸಂಬಂಧಿನಾಮಪಿ, ನಮ್ಮ ಜ್ಞಾತಿಗಳು ಕುಲಬಾಂಧವರು ಅಂತ ಏನಿದ್ದಾರೆ ಅವ್ರ ನಾಶ ಆದರೆ ದುಃಖ ಆಗುತ್ತೆ. ಯಾಕೆಂದರೆ ನಮಗೆ ಅವ್ರ ಪ್ರೊಟೆಕ್ಷನ್ನು, ಅವ್ರಿಗೆ ನಾವು ಪ್ರೊಟೆಕ್ಷನ್ನು. ಇದು ವಾಸ್ತವ. ನಮಗೆ ಅವರು ಹೊರಗೋಡೆ, ಅವರಿಗೆ ನಾವು ಹೊರಗೋಡೆ. ಅದರಿಂದಾಗಿ ಅವ್ರ ನಾಶ ಆದರೆ ದುಃಖ ಆಗುತ್ತೆ. ಏನ ದಹ್ಯಂತಿ ಗಾತ್ರಾಣಿ ಏನ ಪ್ರಜ್ಞಾ ವಿನಶ್ಯತಿ ಏನಾಭಿಭೂತ ಪುರುಷಃ ಮರಣಂ ಪ್ರತಿಪದ್ಯತೆ. ಅದರಿಂದಾಗಿ ಅವರು ಸತ್ತರೆ ಅಥವಾ ಅವರು ದುಃಖಕ್ಕೆ ಒಳಗಾದರೆ ಮೈ ಇಡೀ ಬೆಂಕಿ ಹೊತ್ತಿದ ಹಾಗಾಗ್ತದೆ, ಪ್ರಜ್ಞಾನಾಶ ಆಗತ್ತೆ. ಕಡೆಗೊಮ್ಮೆ ಇದು ನಮ್ಮನ್ನು ಸಾವಿನ ಕಡೆಗೆ ಒಯ್ಯತ್ತೆ. ತದಿದಂ ಮರಣಂ ಪ್ರಾಪ್ತಂ ಮಯಾ ಭಾಗ್ಯ ವಿಪರ್ಯಯಾತ್. ಇದು ಬದುಕಿದ್ದು ಸತ್ತಂತೆ ಅನ್ನೋದು. ಆ ಸ್ಟೇಜಿಗೆ ನಾನೀಗ ಬಂದಿದ್ದೇನೆ. ತಚ್ಚೈವಾಹಂ ಕರಿಷ್ಯಾಮಿ ಅದ್ಯೈವ ದ್ವಿಜ ಸತ್ತಮ. ಇನ್ನೇನು ಬದುಕಿ ಪ್ರಯೋಜನ ಇಲ್ಲ, ಸಾಯಬೇಕು ಅಂತ ಅನ್ನಿಸ್ತಾ ಇದೆ ಅಂತ ತನ್ನ ಅಪ್ಪ ವೇದವ್ಯಾಸರಿಗೇನೆ ಹೇಳಿದನಂತೆ. ಪಿತರಂ ಬ್ರಹ್ಮವಿತ್ತಮಂ, ತಂದೆಯಾದ ವೇದವನ್ನು ಬಲ್ಲವರಲ್ಲಿ ಅಗ್ರಗಣ್ಯರಾದ ವೇದವ್ಯಾಸರಿಗೆ ಧೃತರಾಷ್ಟ್ರ ನುಡಿದ ಶೋಕದಿಂದ ಮೋಹಕ್ಕೆ ಒಳಗಾದ ಮುಹ ವೈಚಿತ್ಯ ಅಂತ ಅರಿವಿಲ್ಲದವ, ಆ ಅರಿವಿಲ್ಲದ ಸ್ಥಿತಿಗೆ ಹೋದ. ಅಭೂಚ್ಚ ತೂಷ್ಣೀಂ ರಾಜಾಸೌ ಧ್ಯಾಯಮಾನೋ ಮಹೀಪತಿ. ಅಭೂಚ್ಚ ತೂಷ್ಣೀಂ, ಏನು ಮಾತಾಡಲಿಲ್ಲ. ಆಗ ವೇದವ್ಯಾಸರು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದರು. ಒಂದು ಗ್ಯಾಪ್ ಕೊಡಬೇಕಾಗತ್ತೆ. ಯಾಕೆಂದರೆ ಅವನು ಮೊದಲೇ ದುಃಖದಲ್ಲಿ ಬೈತಾ ಇದ್ದಾನೆ. ನಾವು ಅವನಿಗೆ ಪದೇ 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 ಮತ್ತದನ್ನೇ ಹೇಳ್ತಾ ಇದ್ದರೆ ಸರಿ ಗ್ಯಾಪ್ ಕೊಡೋಣ ಅಂತ ಹೇಳಿ ಆ ಗ್ಯಾಪ್ ಕೊಟ್ಟರು, ಆ ಸ್ಪೇಸ್ ಕ್ರಿಯೇಟ್ ಮಾಡಿದ್ರು.
ಒಂದು ಸ್ವಲ್ಪ ಹೊತ್ತು ಬಿಟ್ಟು ವೇದವ್ಯಾಸರು ಹೇಳ್ತಾರೆ, ಧೃತರಾಷ್ಟ್ರ ಮಹಾಬಾಹೋ ಶೃಣು ವಕ್ಷ್ಯಾಮಿ ಪುತ್ರಕ ಶ್ರುತವಾನಸಿ ಮೇಧಾವಿ ಧರ್ಮಾರ್ಥ ಕುಶಲ ಪ್ರಭೋ. ಓ ಧೃತರಾಷ್ಟ್ರ, ಹೇಳ್ತೇನೆ ಕೇಳು. ಶ್ರುತವಾನಸಿ, ಶಾಸ್ತ್ರವನ್ನು ನೀನು ಅಭ್ಯಾಸ ಮಾಡಿದ್ದಿ, ಧರ್ಮಾರ್ಥ ಕುಶಲನಾಗಿ ಇದ್ದಿ. ಮೇಧಾವಿ, ಮೇಧ ಅಂದರೆ ನೆನಪು, ಮೇಧಾವಿ ಅಂದರೆ ನೆನಪನ್ನು ಹೊಂದಿರುವವ ಅಂತ. ಶಾಸ್ತ್ರ ನಿನಗೇನು ಮರೆತು ಹೋಗಿಲ್ಲ. ನತೇಶ್ಚವಿದಿತಂ ಕಿಂಚಿತ್ ವೇದಿತವ್ಯಂ ಪರಂತಪ. ನೀನು ತಿಳಿಯದೇ ಇರೋದೇನಿದೆ? ಇಷ್ಟು ವರ್ಷ ಆಗಿದೆ, ಪ್ರಜ್ಞಾಪೂರ್ವಕವಾಗಿ ಬಾಳಿದ್ದಿ. ಹೊರಗಿನ ಕಣ್ಣು ಕಾಣದಿದ್ದರೇನಂತೆ ಒಳಗಿನ ಕಣ್ಣನ್ನು ತೆರೆದುಕೊಂಡು ಬದುಕಿದ್ದಿ. ಅನಿತ್ಯತಾಂಹಿ ಭೂತಾನಾಂ ವಿಜಾನಾಸಿ ನ ಸಂಶಯ. ಜೀವರೆಲ್ಲ ಅನಿತ್ಯ ಅನ್ನೋದು ನಿನಗೆ ಗೊತ್ತೇ ಇದೆ, ಅದು ನೀನು ಹೇಳಬೇಕು. ಮೋಟ್ರ್ ಆಫ್ ಮಾಡಲಿಕ್ಕೆ ಹೇಳಿ. ಅಧ್ರುವೇ ಜೀವಲೋಕೇಸ್ಮಿನ್ ಸ್ಥಾನೇ ವಾ ಶಾಶ್ವತೆ ಸತಿ ಜೀವಿತೆ ಮರಣಾಂತೆ ಚ ಕಸ್ಮಾತ್ ಛೋಷಸಿ ಪುತ್ರಕ. ಅಧ್ರುವೇ ಜೀವಲೋಕೆ ಅಸ್ಮಿನ್, ಈ ಜೀವರ ಲೋಕ ಅನಿತ್ಯ, ಶಾಶ್ವತ ಸ್ಥಾನ ಅಂತ ಒಂದಿದೆ, ಅದಕ್ಕೆ ನಮ್ಮ ಪ್ರಯತ್ನ ಇರಬೇಕು. ಇದು ಅನಿತ್ಯ. ಜೀವಿತೇ ಮರಣಾಂತೆ ಚ, ಬದುಕು ಅನ್ನೋದು ಸಾವಿನೊಂದಿಗೆ ಕೊನೆಗೊಳ್ಳುತ್ತೆ. ಇದು ಗೊತ್ತಿದೆ ನಿನಗೆ, ಗೊತ್ತಿಲ್ಲ ಅಂತ ಇಲ್ಲ. ಕಸ್ಮಾತ್ ಶೋಷಸಿ, ಯಾಕೆ ಶೋಕ ಪಡುತ್ತೀಯ? ಪ್ರತ್ಯಕ್ಷಸ್ತವ ರಾಜೇಂದ್ರ ವೈರಸ್ಯಾಸ್ಯ ಸಮುದ್ಭವ ಪುತ್ರಂತೆ ಕಾರಣಂ ಕೃತ್ವ ಕಾಲಯೋಗೇನ ನಿರ್ಮಿತ. ನೀನು ಈ ಹಗೆತನದ ಹುಟ್ಟು ತಿಳಿದಿದ್ದಿ. ಎಲ್ಲಿಂದ ಶುರು ಆಯಿತು ಹಗೆತನ ಅಂತ, ಎಲ್ಲಿಗೆ ನಾಶ ಆಯಿತು ಅನ್ನೋದು ತಿಳಿದಿದೆ. ಇದಕ್ಕೆ ನಿನ್ನ ಮಗ ನೆಪ. ಹೀಗಾಗಬೇಕು ಅಂತ ಸಂಕಲ್ಪ ಮಾಡಿದ್ದು ಕಾಲ. ಕಾಲಯೋಗೇನ ನಿರ್ಮಿತ. ಅವಶ್ಯಂ ಭವಿತವ್ಯೇ ಚ ಕುರುಣಾಂ ಸಂಚಯೇ ನೃಪ. ಕೌರವರು ಸಾಯಲೇಬೇಕಿತ್ತು. ಯಾವುದೇ ಕಾರಣಕ್ಕೂ ದೀರ್ಘಕಾಲ ಯಾವುದೊಂದು ಬದಲಾಗದೆ ಉಳಿಯೋದೇ ಇಲ್ಲ. ಎಲ್ಲವೂ ಬದಲಾಗತ್ತೆ. ಇವ್ರ ಮೇಲ್ಗಡೆ ಇರ್ತಾರೆ, ಆಮೇಲೆ ಕೆಳಗಡೆ ಹೋಗ್ತಾರೆ. ಇವ್ರು ಕೆಳಗಡೆ ಇದ್ದವ್ರು ಮೇಲ್ಗಡೆ ಬರ್ತಾರೆ. ಜಗತ್ತಿನಲ್ಲಿ ಇದು ನಿಯಮ, ಇದು ಹೀಗೆ ಇರೋದು. ಜಾನತಾ ಚ ಮಹಾಬಾಹೋ ಕಸ್ಮಾತ್ ಶೋಷಸಿ ತಾನ್ ಶತ್ರುನ್ ಗತಾನ್ ಪರಮಿಕಾಂ ಗತಿಂ. ಏನು ಅವರು ಕೂಡ ಜನನಾಶವನ್ನು ಹೊಂದಿದ್ದಾರೆ, ಯಾಕೆ ಶೋಕ ಪಡ್ತೀಯ? ಜಾನತಾ ಚ ಮಹಾಬಾಹೋ ವಿದುರೇಣ ಮಹಾತ್ಮನ ಯತಿತಂ ಸರ್ವಯತ್ನೇನ ಶಮಂ ಪ್ರತಿ ನರೇಶ್ವರ. ನೀನು ಕಾಣ್ತಾ ಇರುವ ಹಾಗೆಯೇ ವಿದುರ ಎಷ್ಟು ಪ್ರಯತ್ನ ಪಟ್ಟ. ಕುರುಕುಲ ನಾಶ ಆಗಬಾರದು ಅಂತ. ವಸ್ತುತಃ ಅವನು ಕುರುಕುಲದವನೇ ಅಲ್ಲ. ಇದು ತಮಾಷೆ. ಅಂದರೆ ಅವನು ಕುರುಕುಲದವನಲ್ಲ. ವೇದವ್ಯಾಸರು ಹೇಳೋದು ನೋಡಿ, ಕುರುಕುಲದವನಲ್ಲದ ವ್ಯಕ್ತಿ ಕುರುಕುಲ ನಾಶ ಆಗಬಾರದು ಅಂತ ಉತ್ಕಟವಾಗಿ ಪ್ರಯತ್ನ ಪಟ್ಟ. ನೀನು ನೋಡಿದೆಯಾ ಅದನ್ನು? ಆಯ್ತಾ ಅವನ ಕೈನಲ್ಲಿ? ಇದು ಸಾರ್ವಕಾಲಿಕ ಜೋಕಿದು. ಯಾರಲ್ಲವೋ ಅವರು ಅದನ್ನು ಉತ್ಕಟವಾಗಿ ಅಪ್ಕೊಳ್ತಾರೆ. ಈಗ ನೋಡಿ, ಟಿಪ್ಪು ಔರಂಗಜೇಬನ್ ಅವರೇ ಆರಾಧನೆ ಮಾಡಲ್ಲ, ನಮ್ಮವುಗಳು ಆರಾಧನೆ ಮಾಡಲ್ವೇ ಹುಚ್ಚುಗಳು? ಹಾಗೆ. ಆದರೆ ವಿದುರ ಹಾಗಲ್ಲ. ಅಣ್ಣ ಕುರುಕುಲ ನಾಶ ಆಗಬಾರದು ಅಂತ. ಅದರಿಂದ ಅವನು ಪ್ರಯತ್ನ ಪಟ್ಟ.
ನ ಚ ದೈವ ಕೃತೋ ಮಾರ್ಗ ಶಕ್ಯೋ ಭೂತೇನ ಕೇನಚಿತ್ ಘಟತಾಪಿ ಚಿರಂ ಕಾಲಂ ನಿಯಂತ ಮಿತಿ ಮೇ ಮತಿ. ದೇವರು ಸಂಕಲ್ಪ ಮಾಡಿದರೆ ಮನುಷ್ಯ ಪ್ರಯತ್ನ ಏನಿದ್ರೂ ವಿಫಲ ಆಗತ್ತೆ ಅನ್ನೋದು ನನ್ನ ತಿಳುವಳಿಕೆ. ಇಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಘಟತಾಪಿ ಚಿರಂ ಕಾಲಂ ನಿಯಂತು ಮಿತಿ ಮೇ ಮತಿ. ದೈವತಾನಾಂ ಹಿ ಯತ್ಕಾರ್ಯಂ ಮಯಾ ಪ್ರತ್ಯಕ್ಷತಃ ಶ್ರುತಂ ತತ್ತೇಹಂ ಸಂಪ್ರವಕ್ಷ್ಯಾಮಿ ಕಥಂ ಸ್ಥೈರ್ಯಂ ಭವೇತ್ ತವ. ಇದು ದೇವತಾ ಕಾರ್ಯ. ಏರಿ ಇಳಿಯುವುದು ದೇವತಾ ಕಾರ್ಯ. ಬೆಳೆಯುವುದು, ಇಳಿಯುವುದು, ಕಳೆಯುವುದು, ಕೊಳೆಯುವುದು, ಮೊಳೆಯುವುದು ಎಲ್ಲವೂ ದೇವತಾ ಕಾರ್ಯ. ಸಹಜವಾದ ಜೀವನ ಚಕ್ರ. ಹುಲ್ಲೊಂದು ಮೊಳೆತು, ಆಮೇಲೆ ಬೆಳೆದು, ಆಮೇಲೆ ಇಳಿದು, ಆಮೇಲೆ ಅದು ಕೊಳೆಯಾಗಿ ಕಳೆದು ಹೋಗುವುದು. ಇದೆಲ್ಲವೂ ದೈವ ಸಂಕಲ್ಪ. ಪುರಾಹಂ ಸ್ವೇಚ್ಛಯಾ ಯಾತಃ ಸಭಾ ಮೈಂದ್ರೀಂ ಜಿತಕ್ಲಮಃ ಅಪಶ್ಯಂ ತತ್ರ ಚ ಸದಾ ಸಮವೇತಾನ್ ದಿವೌಕಸಃ. ವೇದವ್ಯಾಸರು ಹೇಳ್ತಾರೆ, ಹಿಂದೆ ನಾನು ಇಂದ್ರಲೋಕಕ್ಕೆ ಹೋದೆ. ಏನು ನಡೀತಾ ಇದೆ ಜಗತ್ತಿನಲ್ಲಿ, ಏನು ಮುಂದೆ ನಡಿಲಿಕ್ಕಿದೆ ಅಂತ. ವಸ್ತುತಃ ನಮ್ಮ ಇವತ್ತಿನ ರಾಜಕೀಯ ನಡೆ ಅವೆಲ್ಲ ಇದೆಯಲ್ಲ, ಅದೆಲ್ಲ ಇಡೀ ಬ್ರಹ್ಮಾಂಡದ ದೃಷ್ಟಿಯಿಂದ ನೋಡಿದ್ರೆ ಹೇಗಿರುತ್ತೆ ಗೊತ್ತಾ? ಒಂದು ದೊಡ್ಡ ಆನೆ ಉಡುಪಿಯಿಂದ ಮಣಿಪಾಲಕ್ಕೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಆ ಆನೆಯ ಮೇಲಿನ ಇರುವೆ ಮಣಿಪಾಲದಿಂದ ಉಡುಪಿಗೆ ಹೋಗ್ತಾ ಇರುತ್ತೆ. ಆದರೆ ಇರುವೆ ಬೇರೆ ದಾರಿ, ಆನೆ ಬೇರೆ ದಾರಿಗೂ ಬೇರೆ ಗುರಿಗೆ ಹೋಗ್ತದ? ಎರಡೂ ಸೇರೋದು ಮಣಿಪಾಲಕ್ಕೇನೆ. ಹಾಗೆ ಇದು ನಮ್ಮ ಈ ತಲ್ಲಣಗಳು, ನಮ್ಮ ಈ ಕಾಲದ ಸಮಸ್ಯೆಗಳು, ಇವುಗಳನ್ನೆಲ್ಲ ನೋಡಿದ್ರೆ ಒಮ್ಮೆ ತಲೆಬಿಸಿ ಆಗ್ತದೆ. ನಾವು ಶಾಸ್ತ್ರವನ್ನು ನೋಡಿ ಗಾಢವಾಗಿ ಪರಿಭಾವಿಸಿ ದೇವರಲ್ಲಿ ಭರವಸೆ ಇಟ್ಟು ನನ್ನ ಕೆಲಸ ಏನು? ಜ್ಞಾನ ಸಂಕ್ರಮಣ. ನಾನು ಏನು ಸತ್ಯವನ್ನು ಕಾಣ್ತಾ ಇದ್ದೇನೆ ಅದನ್ನು ಶಾಸ್ತ್ರದ ಮೂಲಕ ದೇವರಿಗೆ ದೇವರ ಪೂಜೆ ಅಂತ ಹೇಳಿ ಬೇರೆಯವರಿಗೆ ತಲುಪಿಸಬೇಕು ಅಂತ ಇಟ್ಕೊಳ್ಬೇಕು ಅಷ್ಟೇ. ಕಲಿಯುಗದಲ್ಲಿ ನಮ್ಮ ಕೆಲಸ ಅಷ್ಟೇ. ಹಾಗಾದರೆ ಸ್ಪಂದಿಸಬಾರ್ದಾ? ಸ್ಪಂದಿಸಿ, ಆದರೆ ಈ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗತ್ತೆ ಅಂತ ಇಟ್ಕೊಳ್ಬೇಡಿ. ಕರ್ಮಣ್ಯೇವ ಅಧಿಕಾರ. ನಮ್ಮ ಕೆಲಸವನ್ನು ನಾವು ಮಾಡಿಕೊಂಡು ಹೋಗ್ತಾ ಇರೋದು. ನೋಡಿ, ವಿದುರನ ದೃಷ್ಟಾಂತವನ್ನು ಪದೇ ಪದೇ ಅವರು ಹೇಳ್ತಾರೆ ವೇದವ್ಯಾಸರು. ವಿದುರನ ಬಗ್ಗೆನೂ ಹೇಳಿದ್ರು. ಊರ್ಧ್ವಬಾಹುರ್ವಿರೌಮ್ಯೈತಃ ನಚ ಕಶ್ಚಿತ್ ಶೃಣೋತಿ ಮೇ. ಕೈಗಳನ್ನು ಮೇಲೆತ್ತಿ ಹೇಳಿದನಂತೆ ಸಭೆಯಲ್ಲಿ ವಿದುರ, ಯಾರೂ ನನ್ನನ್ನು ಕೇಳ್ತಾ ಇಲ್ಲ ಅಂತ. ಆ ಪರಿಸ್ಥಿತಿ ಪ್ರತಿಯೊಬ್ಬ ಸತ್ಯವನ್ನು ನುಡಿಯುವವನಿಗೆ ಬಂದೇ ಬರುತ್ತೆ, ಸತ್ಯವನ್ನು ಕಾಣುವವನಿಗೆ ಬಂದೇ ಬರುತ್ತೆ. ಆದರೆ ಎದೆಗೆಡಬಾರದು. ದೇವರಿಗೆ ಇದು ಅರ್ಪಣೆ, ನನ್ನ ಈ ಪ್ರಯತ್ನ ಅಂತನ್ಬೇಕು, ಮುಂದೆ ಹೋಗ್ತಾ ಇರಬೇಕು. ಇಷ್ಟೇ ಇರೋದು. ಅದರಿಂದಾಗಿ ವೇದವ್ಯಾಸರು ಹೇಳ್ತಾರೆ, ನಾನು ಬಹಳ ಹಿಂದೆ ಇಂದ್ರಲೋಕಕ್ಕೆ ಹೋದೆ. ಇಂದ್ರಲೋಕಕ್ಕೆ ಹೋದಾಗ ನನಗೆ ಸುಸ್ತಾಗಲಿಲ್ಲ. ಜಟ್ಲಾಗಾದ್ರೇ ಸುಸ್ತಾಗಿ ಹೋಗ್ತೀವಿ. ಇವರು ಈ ಲೋಕಾಂತರ, ದೇಶಾಂತರ ಅಲ್ಲ, ಲೋಕಾಂತರ. ಜಿತಕ್ಲಮಃ, ನನಗೇನು ಸುಸ್ತೇ ಆಗಲಿಲ್ಲ, ಹೋದೆ ಅಂತ ಹೇಳ್ತಾರೆ ವೇದವ್ಯಾಸರು. ನಾರದರೇ ಮೊದಲಾದ ದೇವಋಷಿಗಳಿದ್ರು. ಅಲ್ಲಿ ಪೃಥಿವಿ ಬಂದಿದ್ಲು. ಈ ಭೂಮಿಯ ಅಭಿಮಾನಿನಿ ದೇವತೆ. ಕಾರ್ಯಾರ್ಥಮುಪಸಂಪನ್ನ ದೇವತಾನಾಂ ಸಮೀಪತಃ. ಯಾವುದೋ ಒಂದು ಕೆಲಸಕ್ಕೆ ಬಂದಿದ್ಲು. ಬಂದ ದೇವತೆಗಳಿಗೆ ನುಡಿದಳು ಭೂಮಿ. ಪೃಥಿವೀ ಯತ್ಕಾರ್ಯಂ ಮಮ ಯುಷ್ಮಾಭಿಃ ಬ್ರಹ್ಮಣ ಸದನೇ ತದಾ ಪ್ರತಿಜ್ಞಾತಂ ಮಹಾಭಾಗಾಃ
ತಚ್ಛ ಶೀಘ್ರಂ ವಿಧೀಯತಾಂ ತಚ್ಛೀಘ್ರಂ ಸಂವಿಧೀಯತಾಂ ಯತ್ಕಾರ್ಯಂ ಮಮ ಯುಷ್ಮಾಭಿಃ. ನೀವು ನನಗೆ ಏನು ಮಾಡಬೇಕು ಅಂತ ಇದ್ದೀರಾ ಅದನ್ನು ಈ ಬ್ರಹ್ಮದೇವರ ಸಭೆಯಲ್ಲಿ ಹೇಳಿ ಅಂತ ಹೇಳಿದಳು. ಇದರ ಪೂರ್ತಿ ವಿಸ್ತಾರವಾದ ಭಾಗವನ್ನು ನಾವು ಭಾಗವತ ಪುರಾಣದಲ್ಲಿ ಮತ್ತು ಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದ 11ನೇ ಅಧ್ಯಾಯದ 180ನೇ ಶ್ಲೋಕದಿಂದ ಎಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ ಇದನ್ನು. ಆದರೆ ಇಲ್ಲಿ ಮಹಾಭಾರತದಲ್ಲಿ ಸ್ವಲ್ಪನೇ ಅದು ಈ ಸಂದರ್ಭದಲ್ಲಿ ಹೇಳ್ತಾರೆ. ಸ್ತ್ರೀ ಪರ್ವದಲ್ಲಿ ಸ್ವಯಂ ವೇದವ್ಯಾಸರು ಹೇಳ್ತಾ ಇರೋದು. ಭೂದೇವಿ ಅಲ್ಲಿಗೆ ಹೋಗಿದ್ದು ಫ್ಲ್ಯಾಶ್ ಬ್ಯಾಕ್. ಭೂದೇವಿ ಬ್ರಹ್ಮನ ಲೋಕದಲ್ಲಿ ನನ್ನ ಭಾರವನ್ನು ಇಳಿಸಿ ಅಂತ ಕೇಳಿದಾಗ ಸ್ವಯಂ ನಾರಾಯಣ ಎದ್ದು ಹೇಳಿದ, ತಸ್ಯಾಹ ತದ್ವಚನಂ ಶ್ರುತ್ವಾ ವಿಷ್ಣುರ್ಲೋಕ ನಮಸ್ಕೃತಃ ಉವಾಚ ಪ್ರಹಸನ್ ವಾಕ್ಯಂ ಪ್ರಭುಸ್ತಾಂ ದೇವತಂಸದಿ. ಲೋಕ ನಮಸ್ಕೃತನಾದ ನಾರಾಯಣ ನಗುತ್ತಾ ಹೇಳಿದನಂತೆ, ಧೃತರಾಷ್ಟ್ರಸ್ಯ ಪುತ್ರಾಣಾಂ ಯಸ್ತು ಜ್ಯೇಷ್ಠ ಶತಸ್ಯ ವೈ ದುರ್ಯೋಧನ ಇತಿ ಖ್ಯಾತಃ ಸತೇ ಕಾರ್ಯಂ ಕರಿಷ್ಯತಿ. ಧೃತರಾಷ್ಟ್ರನ 100 ಜನ ಮಕ್ಕಳಲ್ಲಿ ಹಿರಿಯನೊಬ್ಬ ಇದ್ದಾನೆ. ಅವನ ಹೆಸರು ದುರ್ಯೋಧನ ಅಂತ ಮುಂದೆ ಹುಟ್ಟುತ್ತಾನೆ. ಅವನು ನಿನ್ನ ಕೆಲಸವನ್ನು ಮಾಡಿಕೊಡ್ತಾನೆ. ನಿನ್ನ ಕೆಲಸ ಅಂತ ಭೂದೇವಿಗೆ ಹೇಳೋದೇನು? ಭೂಭಾರ ಹರಣ. ಅದಕ್ಕೆ ಕಾರಣ ಯಾರು? ದುರ್ಯೋಧನ. ಭೂಭಾರ ಹರಣ ಆಗೋದು ದುರ್ಯೋಧನನಿಂದ. ಅಂದರೆ ಭೂಭಾರ ಹರಣ ಮಾಡಬೇಕಾದವರು ದೇವರೇ. ಮಾಡಿದಾಗ ಪುಣ್ಯ ಬರೋದು ದೇವತೆಗಳಿಗೇನೆ. ಆದರೆ ಇವ್ರದ್ದು ಪ್ರತಿಕ್ರಿಯೆ ಆಗಬೇಕಾದ್ರೆ ಕ್ರಿಯೆ ಯಾರ್ದು? ಒಂದು ಆ್ಯಕ್ಷನ್ನು ರಿಯಾಕ್ಷನ್ ಇರಬೇಕಲ್ವಾ? ಭಾರ ಮಾಡಿದವರು ಯಾರು? ದೈತ್ಯರು. ಅದನ್ನು ಪರಿಹಾರ ಮಾಡಲಿಕ್ಕೆ ಅಂತ ದೇವತೆಗಳು ಬಂದಾಗ ಸಹಜವಾಗಿ ಅವರಿಗೆ ಸಿಟ್ಟು ಬರ್ತದೆ. ನಾನಿಲ್ಲಿ ಕೊಳೆ ಮಾಡಲಿಕ್ಕೆ ಅಂತ ನಿಂತಾಗ, ಈ ಮನೆಯಲ್ಲಿ ನಾನು ಕೆಸರು ಚೆಲ್ಲಬೇಕು ಅಂತ ನಿಂತು ಸ್ವಲ್ಪ ಮಟ್ಟಿಗೆ ಕೆಸರು ಚೆಲ್ಲಿದಾಗ ಅದನ್ನು ಕ್ಲೀನ್ ಮಾಡಲಿಕ್ಕೆ ಬರುವವ್ರ ಮೇಲೆ ಸಿಟ್ಟು ಬರುತ್ತೆ. ಆ ಸ್ಟೇಜಿನಲ್ಲಿ ಅವನಿದ್ದಾನೆ. ಹಾಗೆ ಧೃತರಾಷ್ಟ್ರ ಅವನ ಮಗ ದುರ್ಯೋಧನ ಏನಿದ್ದಾನೆ, ಕ್ರಿಯಾತ್ಮಕವಾಗಿ ಕಾರಣ, ಪ್ರತಿಕ್ರಿಯಾತ್ಮಕವಾಗಿ ದೇವತೆಗಳು ಕಾರಣ. ಈ ದೊಡ್ಡ ಹಿನ್ನೆಲೆಯಲ್ಲಿ ವೇದವ್ಯಾಸರು ಹೇಳ್ತಾರೆ, ದುರ್ಯೋಧನ ನಿನ್ನ ಕೆಲಸ ಮಾಡ್ತಾನೆ ಅಂತ. ತಸ್ಯಾರ್ಥೇ ಪೃಥಿವೀಪಾಲಾಹ ಕುರುಕ್ಷೇತ್ರಂ ಸಮಾಗತಾಹ ಅನ್ಯೋನ್ಯಂ ಘಾತಯಿಷ್ಯಂತಿ ದೃಢೈ ಶಸ್ತ್ರೈ ಪ್ರಹಾರಿಣಃ. ಅವನಿಗಾಗಿ ಕುರುಕ್ಷೇತ್ರಕ್ಕೆ ಬಂದು ಪರಸ್ಪರರನ್ನ ಹೊಡೆದುಕೊಂಡು ರಾಜರು ನಾಶ ಆಗ್ತಾರೆ. ತತಸ್ಥೆ ಭವಿತಾ ದೇವಿ ಭಾರಸ್ಯ ಯುಧಿನಾಶನಂ ಗಚ್ಚ ಶೀಘ್ರಂ ಸ್ವಕಂ ಸ್ಥಾನಂ ಲೋಕಾನ್ ಧಾರಯ ಶೋಭನೆ. ಅದರಿಂದಾಗಿ ಈ ಭೂಮಿಯಲ್ಲಿ ಅವ್ರು ಬಂದ ಮೇಲೆ ನಿನ್ನ ಭಾರ ನಾಶ ಆಗತ್ತೆ. ಓ ಭೂದೇವಿಯೇ ಹೋಗು ಅಂತ ನಾರಾಯಣ ಹೇಳಿದ. ವೇದವ್ಯಾಸರು ಹೇಳೋದು. ವೇದವ್ಯಾಸರೇ ನಾರಾಯಣ. ವೇದವ್ಯಾಸರೇ ಹೇಳೋದು, ಏಷತೆ ಸ ಏಷತೆ ಸುತೋ ರಾಜನ್ ಕಾಲ ಸಂಹಾರ ಕಾರಣಾತ್ ಕಲೇರಂಶಃ ಸಮುತ್ಪನ್ನಃ ಗಾಂಧಾರ್ಯ ಜಠರೇ ನೃಪ. ಹೀಗಾಗಿ ಗಾಂಧಾರಿಯ ಬಸಿರೊಳಗಡೆ ನಿನ್ನಿಂದ ದುರ್ಯೋಧನ ಹುಟ್ಟಿದ. ದುರ್ಯೋಧನನ ಮೂಲ ರೂಪ ಯಾವುದು? ಕಲೇಹೆ ಅಂಶಃ. ಒಟ್ಟು 4 ಕಡೆ ಈ ಅಂಶಾವತರಣ
ಬಂದಿದೆ. ಒಂದು ಆದಿಪರ್ವದಲ್ಲಿ ಅಂಶಾವತರಣ ಪರ್ವ ಅಂತ ಒಂದು ಪರ್ವ ಇದೆ, ಆದಿಪರ್ವದ ಉಪಪರ್ವ. ಅದಾದ ಮೇಲೆ ವನಪರ್ವದಲ್ಲಿ ಈ ಸ್ವಲ್ಪ ಸಭಾಪರ್ವದಲ್ಲಿ ಒಂದು ಸ್ವಲ್ಪ ಬರುತ್ತೆ. ವನಪರ್ವದಲ್ಲಿ ದುರ್ಯೋಧನ ಅವಮಾನಕ್ಕೆ ಈಡಾಗಿ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ತೊಡಗಿರ್ತಾನೆ. ಆಗ ದೈತ್ಯರೆಲ್ಲ ಮಲಗಿರುವ ದುರ್ಯೋಧನನನ್ನ ಯಾರಿಗೂ ಗೊತ್ತಾಗದಂತೆ ಕರೆದುಕೊಂಡು ಹೋಗಿ, ನೀನು ಯಾವ ಕೆಲಸಕ್ಕೆ ಬಂದಿದ್ದೀಯಾ? ಕೃಷ್ಣಾದಿಗಳನ್ನು ಕೊಲ್ಲಲಿಕ್ಕೆ ಬಂದಿದ್ದೀಯಾ? ನಾವು ನಿನಗೆ ಸಪೋರ್ಟ್ ಇದ್ದೇವೆ ಅಂತ ಹೇಳ್ತಾರೆ. ಆಗ ಅಂಶಾವತರಣ ಬರುತ್ತೆ. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ಆಮೇಲೆ ಮುಂದೆ ಆಶ್ರಮ ಮಾಸಿಕ ಪರ್ವದಲ್ಲಿ ಬರುತ್ತೆ. 4 ಕಡೆ ಯಾರು ಯಾರು ದೈತ್ಯರು ಯಾವ ಯಾವ ಅಂಶದಲ್ಲಿ ಬಂದಿದ್ದಾರೆ ಅಂತ ಬರುತ್ತೆ. ಇಷ್ಟು ಸ್ಪಷ್ಟ. ದೇವತೆಗಳದ್ದು ಬರುತ್ತೆ ಅವಾಗವಾಗ. ಭೀಷ್ಮ ಪರ್ವದಲ್ಲಿ ಬರಲಿಲ್ವೇ ನರನಾರಾಯಣರು ಬಂದರು ಅಂತ. ಆಮೇಲೆ ವಾಯುರ್ಭೀಮೋ ಭೀಮನಾದೋ ಮಹೌಜಾಹ ಅಂತ ಹೇಳಿ ಭೀಮಸೇನನ ಬಗ್ಗೆ ಬಂತು. ಹೀಗೆ ಹಲವಾರು ಕಡೆ ರೆಫರೆನ್ಸ್ ಇದೆ. ಸೊ ರೀಇಟರೇಷನ್ ಇದೆ, ಅಭ್ಯಾಸ. ಹೀಗಾಗಿ ದೇವತೆಗಳ ದೈತ್ಯರ ಅಂಶ ಅನ್ನೋದು ಇದೆ. ವೇದವ್ಯಾಸರಿಗೆ ಸಮ್ಮತ, ಅದು ಇಂಟರ್ಪೊಲೇಟೆಡ್ ಅಲ್ಲ, ಅದು ಆಮೇಲೆ ಸೇರಿಸಿರೋದಲ್ಲ. ಈ ಮಧ್ವಾಚಾರ್ಯರ ಬಗ್ಗೆ ತಿಳಿಯದೇ ಇರುವವರು ಆಕ್ಷೇಪ ಮಾಡ್ತಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಏನಿದೆ ರೀ, ಬರೇ ಆವೇಶ ಮತ್ತು ಅಂಶ ಅಂತ. ಅವ್ರು ಕಣ್ತೆರೆದು ನೋಡದೆ ಹೋದರೆ ನಮ್ಮ ತಪ್ಪ? ಉಂಟು, ಎಲ್ಲಕ್ಕೂ ಇಲ್ಲಿ ಉತ್ತರ ಉಂಟು. ಯಾಸ್ಕ ಹೇಳ್ತಾನೆ ಅಂತ ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು. ಯಾಸ್ಕ ಹೇಳ್ತಾನೆ ಅದನ್ನು ನಿರುಕ್ತದಲ್ಲಿ, ನೈಷಸ್ಥಾಣೋರ ಅಪರಾಧ ಯದೇನ ಮಂದೋ ನ ಪಶ್ಯತಿ. ಮೋಟು ಮರದ ತಪ್ಪಲ್ಲ ನೀವು ಅದನ್ನು ಕಾಣದಿದ್ದರೆ. ನೀವು ಹೋಗಿ ಡಿಕ್ಕಿ ಹೊಡೆದ್ರೆ ಮೋಟು ಮರದ ತಪ್ಪು. ಹಾಗೆ ಇದು. ಅದರಿಂದ ನೋಡಿ, ಇನ್ನು ಮುಂದೆ ಬರುತ್ತೆ. ಅಮರ್ಷಿ ಬಲವಾನ್ ಶೂರಃ ಕ್ರೋಧನೋ ದುಷ್ಪ್ರಸಾಧನಃ ದೈವಯೋಗಾತ್ ಸಮುತ್ಪನ್ನಾಃ ಭ್ರಾತರಸ್ತಸ್ಯ ತಾದೃಚಾಃ. ಅಮರ್ಷಿ ಗುಣಗಳನ್ನು ಸಹಿಸುವುದಿಲ್ಲ, ಫೈಟ್ ಮಾಡಲಿಕ್ಕೆ ತಕ್ಕಷ್ಟು ಬಲ ಇದೆ, ಶೂರ ಸಿಟ್ಟಿದೆ, ದುಷ್ಪ್ರಸಾಧನಃ ಅವನನ್ನು ಪ್ಲೀಸ್ ಮಾಡಲಿಕ್ಕೆ ಆಗೋದಿಲ್ಲ. ಅವನನ್ನು ನೀವು ಕನ್ವೆ ಮಾಡಲಿಕ್ಕಾಗಲ್ಲ, ಅವನಿಗೆ ಅರ್ಥ ಮಾಡಿಸ್ಲಿಕ್ಕಾಗಲ್ಲ. ದುಷ್ಪ್ರಸಾಧನ ದೈವಯೋಗಾತ್, ದೇವತೆಗಳ ಅಥವಾ ದೈವದ ಸಂಕಲ್ಪದಿಂದ ತಾದೃಶಾ ಭ್ರಾತರ ಸಮುತ್ಪನ್ನಾ, ಅವನ ತಮ್ಮಂದ್ರೆಲ್ಲ ಅಂಥವ್ರೆ. ಶಕುನಿರ್ಮಾತಲಶ್ಚೈವ ಕರ್ಣಶ್ಚ ಪರಮಸ್ಸಖ ಸಮುತ್ಪನ್ನಾ ವಿನಾಚಾರ್ಥಂ ಪೃಥಿವ್ಯಾಂ ಸಹಿತಾ ನೃಪಾಹ. ಆಮೇಲೆ ಅವನು ಸೋದರ ಮಾವ ಶಕುನಿ, ಅವನ ಗೆಳೆಯ ಕರ್ಣ, ಇವರೆಲ್ಲ ಜಗತ್ತು ನಾಶ ಆಗಲಿ ಅಂತಲೇ ಹುಟ್ಟಿದವರು. ಅದಕ್ಕೆ ಒಂದು ಕಡೆ ಆಗಿದ್ದಾರೆ ಅವರು. ಯಾಕೆ ನೀನು ಯಾಕೆ ದುಃಖ ಪಡ್ತೀಯಪ್ಪ? ಏತಮರ್ಥಂ ಮಹಾಬಾಹೋ ನಾರದೋ ವೇದ ತತ್ವತಃ. ಇದರ ಬಗ್ಗೆ ಸ್ಫುಟವಾಗಿ ನಾರದರು ಇಲ್ಲೇ ಇದ್ದಾರೆ ಹೇಳ್ತಾರೆ. ಬೇಕಾದರೆ ಕರಿ ಹೇಳ್ತಾರೆ. ಆತ್ಮಾಪರಾಧಾತ್ ಪುತ್ರಾಸ್ತೆ ವಿನಷ್ಟಾ ಪೃಥಿವೀಪತೆ. ಇದರಲ್ಲಿ ನಿನ್ನ ಮಕ್ಕಳ ಅಪರಾಧವೇ ಜಾಸ್ತಿ. ಮಾತಾನ್ ಶೋಚಸ್ವ ರಾಜೇಂದ್ರ ನಹಿ ಶೋಕೇಸ್ತಿ ಕಾರಣಂ. ಅವ್ರ ಬಗ್ಗೆ ದುಃಖ ಪಡಬೇಡಪ್ಪ, ಶೋಕಕ್ಕೆ ಯಾವ ಕಾರಣವೂ ಇಲ್ಲ. ನಹಿತೆ ಪಾಂಡವ ಸ್ವಲ್ಪಂ ಅಪರಾಧ್ಯಂತಿ ತೇ ನೃಪ. ಪಾಂಡವರು ಯಾವ ಅಪರಾಧವನ್ನು ಮಾಡಿಲ್ಲ. ಏನು ಅಪರಾಧ ಮಾಡಿದ್ದಾರೆ?
ಪುತ್ರಾಸ್ತವ ದುರಾತ್ಮಾನೋ ಯೈರಿಯಂ ಘಾತಿತಾ ಮಹಿ, ನಿನ್ನ ಮಕ್ಕಳು ಈ ಭೂಮಿಯನ್ನು ಹಾಳು ಮಾಡಿದವರು. ನಾರದೇನ ತಮಾಖ್ಯಾತಂ ಪೂರ್ವಮೇವ ನತಂ ತ್ಯಜಃ ಯುಧಿಷ್ಠಿರಸ್ಯ ಸಮಿತೌ ರಾಜಸೂಯೇ ನಿವೇದಿತಂ. ನಾರದರು ಇದನ್ನು ಮೊದಲೇ ಹೇಳಿದ್ದಾರೆ. ರಾಜಸೂಯ ಯಾಗದಲ್ಲಿ ಪಾಂಡವ ಕೌರವಾಶ್ಚೈವ ಸಮಾಸಾಧ್ಯ ಪರಸ್ಪರಂ ನ ಭವಿಷ್ಯತಿ ರಾಜೇಂದ್ರ ಯತ್ತೇ ಕೃತ್ಯಂ ತದಾಚರ. ಪಾಂಡವರು ಕೌರವರು ಪರಸ್ಪರ ಹೊಡೆದಾಡಿಕೊಂಡು ಸಾಯ್ತಾರೆ. ದೊರೆ, ಅದನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡಬೇಡ, ನಿನ್ನ ಕರ್ತವ್ಯ ಏನೋ ಅದನ್ನು ಮಾಡದೆ ಬಿಡಬೇಡ ಅಂತ. ಸೊ ಈ ನಿರಂತರ ಬದಲಾಗ್ತಾ ಇರುವ ಜಗತ್ತಿನಲ್ಲಿ ನಮಗೆ ಇರುವಂತಹ ಕಾನ್ಸ್ಟಂಟ್ ಆಗಿರುವ ಸೂತ್ರ ಒಂದೇ ಥರ, ಇದು ಯಾವತ್ತೂ ಬದಲಾಗಲ್ಲ. ಡಿ ಕೋಸಾಂಬಿ ಅಂತ ಹೇಳಿ ಒಬ್ಬ ಬೌದ್ಧ, ದಾಮೋದರ ಧರ್ಮಾನಂದ ಕೋಸಾಂಬಿ, ಅವನದೊಂದು ಆಕ್ಷೇಪ ಇದೆ ವೇದಾಂತದ ಮೇಲೆ, ಕಾವ್ಯಗಳ ಮೇಲೆ, ವಿಶೇಷತಃ ಮಹಾಭಾರತದ ಮೇಲೆ. ಮಹಾಭಾರತ ನಿತ್ಯದ ಮೌಲ್ಯ ಅಂತ ಹೇಳ್ತಿರ್ರಿ, ಹೆಂಗದು ನೋಡಿ. ಒಂದು ವಿಜ್ಞಾನ 300 ವರ್ಷದ ಹಿಂದೆ ಹೇಗಿತ್ತೋ ಹಾಗಿವಾಗಿರಲ್ಲ, ನಿರಂತರ ಬದಲಾಗತ್ತೆ. ಹೊಸ ಹೊಸ ಯಂತ್ರಗಳನ್ನು ಕಂಡುಹಿಡಿತಾ ಇರ್ತಾರೆ. ಅದೇ ತತ್ವಜ್ಞಾನ, ನೀವೇನು ಮಹಾಭಾರತ ಗೀತೆ ಅಂತೇನು ಹೇಳ್ತೀರಾ, ಅದು ಬದಲಾಗೋದೇ ಇಲ್ಲ. ಚಲನಶೀಲ ಸ್ವಭಾವ ವಿಜ್ಞಾನಕ್ಕಿದೆ, ತತ್ವಜ್ಞಾನಕ್ಕಿಲ್ಲ. ಆದ್ದರಿಂದ ಮಹಾಭಾರತಾದಿಗಳೆಲ್ಲ ಬೇಗ ಔಟ್ಡೇಟೆಡ್ ಆಗ್ತದೆ, ಅದನ್ನು ಓದಿ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ. ನನಗೆ ಓದ್ತಿದ್ದಾಗೆ ಜೋರು ನಗು ಬಂತು. ಯಾಕೆ ಗೊತ್ತಾ? ವಿಜ್ಞಾನ ಎಲ್ಲಿ ಬದಲಾಗಿದೆ ಅಂತ ಅವನಿಗನ್ನಿಸ್ತು ಅಂತ ನನಗೆ ಅರ್ಥ ಆಗಲಿಲ್ಲ. ಮನುಷ್ಯ ಅನಿಷ್ಟ ನಿವಾರಣೆ ಇಷ್ಟಪ್ರಾಪ್ತಿ, ಇಷ್ಟಕ್ಕೇನೆ ವಿಜ್ಞಾನವನ್ನು ಕಂಡುಹಿಡಿದಿರೋದಾ? ವಿಜ್ಞಾನದ ದಾರಿಯಲ್ಲಿ ಹೋಗೋದು ಅದಕ್ಕಾಗಿ. ಮತ್ತು ವಿಜ್ಞಾನದಲ್ಲಿ ಅಷ್ಟೊಂದು ಬದಲಾಗಿದೆ ಅಂದರೆ ಕ್ರಿಯೆ ಪ್ರತಿಕ್ರಿಯೆ ಅಷ್ಟೇ. ಅದು ಏನೋ ಕಂಡುಹಿಡಿತಾನೆ, ಅದರದ್ದು ಸೈಡ್ ಎಫೆಕ್ಟ್ ಇನ್ನೇನೋ ಆಗುತ್ತೆ, ಅದ್ರ ಮುಂದಿನ ದಾರಿಗೆ ಹೋಗ್ತಾನೆ ಅಲ್ವಾ? ಅಷ್ಟೇ ತಾನೆ. ವಿಜ್ಞಾನನೂ ಬದಲಾಗಿಲ್ಲ. ಅವನಿಗೆ ಯಾಕೆ ಹಾಗನ್ನಿಸ್ತು ಗೊತ್ತಿಲ್ಲ. ಯಾಕೆಂದರೆ ಬಹಳ ದೀರ್ಘಕಾಲ ಅದನ್ನು ಅವೇಕ್ಷಣೆ ಮಾಡಿಲ್ಲ ಅವನು. ಈಗ ಮೊದಲು ಏನೋ ಒಂದು ಸೋಪನ್ನು ಕಂಡುಹಿಡಿತಾರೆ, ಸೋಪನ್ನು ಮೈಗೆ ಹಚ್ಕೊಂಡ, ಆಯಿತಾ? ಇವನು ಹೊರಗಡೆ ಬಿಡುವ ಕೊಳೆಯಿಂದ ಮಲಿನ ಆಗಿ ಧೂಳು ಹಾರಿ ಮೈಗೆ ಬಿತ್ತು. ಆಗ ಬ್ಯಾಕ್ಟೀರಿಯಾ ಜಾಸ್ತಿ ಆಯಿತು, ಹೊಸ ಬ್ಯಾಕ್ಟೀರಿಯಾ ಪ್ರವೇಶ ಆಯಿತು, ಅದಕ್ಕೆ ಹೊಸ ಸೋಪ್ ಕಂಡುಹಿಡಿದ, ಈ ಬ್ಯಾಕ್ಟೀರಿಯಾನ ದೃಷ್ಟಿಯಲ್ಲಿ ಇಟ್ಕೊಂಡು. ಅಷ್ಟೇ. ಅದರಿಂದಾಗಿ ವಿಜ್ಞಾನದ್ದು ಏನು ಪರಿಸ್ಥಿತಿಯೋ ಅದೇ ಪರಿಸ್ಥಿತಿ ತತ್ವಜ್ಞಾನದ್ದು ಕೂಡ. ತತ್ವಜ್ಞಾನದ ಪರಿಸ್ಥಿತಿ ಏನೋ ಅದೇ ಪರಿಸ್ಥಿತಿ ವಿಜ್ಞಾನದ್ದು ಕೂಡ. ಏನು ಬದಲಾಗಿಲ್ಲ. ಇಲ್ಲಿ ವಸ್ತುಗಳನ್ನೇ ಹೆಚ್ಚು ಬದಲಾಯಿಸ್ತಾರೆ, ಇದು ವಸ್ತುವನ್ನು ಬಿಟ್ಟು ಬದುಕಲಿಕ್ಕೆ ಕಲಿ ಅಂತ ಹೇಳ್ತಾ ಇದೆ, ಅಷ್ಟೇ ಡಿಫ್ರೆನ್ಸ್. ಹೀಗಾಗಿ ಎರಡೂ ಏನು ಬದಲಾಗಿಲ್ಲ. ಅದಕ್ಕೆ ವೇದವ್ಯಾಸರು ಹೇಳ್ತಾರೆ, ನಾರದರು ಅವತ್ತೇ ಹೇಳಿದ್ದಾರೆ, ರಾಜಸೂಯ ಯಾಗ ಮುಗಿತಾ ಇರುವಾಗ ಪಾಂಡವರು ಕೌರವರು ಹಿಡ್ಕೊಂಡು ಹೊಡೆದಾಡ್ತಾರೆ, ಸಾಯ್ತಾರೆ ಮುಂದೆ. ಎತ್ತೇ ಕೃತ್ಯಂ ತದಾಚರ, ನಿನ್ನ ಕೆಲಸ ನೀನು ಮಾಡ್ಕೊ, ಅಷ್ಟೆ. ಅಲ್ಲಿರೋದಷ್ಟೆ. ಇದು ಶಾಶ್ವತ ಸಂದೇಶ ನಮಗೆ. ಕರ್ಮಣ್ಯೇವಾಧಿಕಾರಸ್ಥೆ ಅಂತ ಏನಿದೆ ಅದರದ್ದೇ ಛಾಯೆ ಇಲ್ಲಿ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನಾರದನ ಮಾತನ್ನು ಕೇಳಿ ಪಾಂಡವರು ಹಾಗೆ ಮಾಡಿದ್ರು, ನಡ್ಕೊಂಡ್ರು. ನಾರದಸ್ಯ ವಚಶ್ರುತ್ವ ತಥಾ ಕುರ್ವತ ಪಾಂಡವಾಹ. ಅವರಿಗೆ ಆ ದೇವಗುಹ್ಯ ಗೊತ್ತಿತ್ತು. ಆ ದೇವಗುಹ್ಯ ಗೊತ್ತಿದ್ರೂ ಕೂಡ ಅರ್ಜುನನ ಎದೆ ನಡುಗಿತು.
ಅವನು ಆ ರೀತಿ ಹೇಳ್ದ. ದೇವರು ಹೇಳಿದ ಕೆಲವೇ ಮಾತುಗಳಿಂದ ಅವನಿಗೆ ಅರ್ಥ ಆಗಿ ಹೋಯಿತು. ನಿನಗೆ ಅದನ್ನು ಹೇಳಬೇಕಿದೆ, ಹೇಳ್ತಾ ಇದ್ದೇನೆ. ಏತತ್ತೇ ಸರ್ವಮಾಖ್ಯಾತಂ ದೇವಗುಹ್ಯಂ ಸನಾತನಂ. ಇದು ಸನಾತನ. ಸನಾತನ ಅಂದರೆ ನಿತ್ಯ. ಹೇಗೆ ಸನಾತನ ಅಂದರೆ ನಿತ್ಯ? ಸದಾತನವೇ ಸನಾತನ. ಇದು ಒಂದರ್ಥ. ಇನ್ನೊಂದು, ನಾದೇನ ಸಹ ವರ್ತತೆ ಇತಿ ಸನಾತನಂ. ನಾದ ಅಂದರೆ ವೇದ. ವೇದದ ಜೊತೆಗಿರುತ್ತೆ. ವೇದ ನಿತ್ಯ. ಸೊ ಮಹಾಭಾರತ ಹೇಳುವಂತಹ ಮೌಲ್ಯವೂ ನಿತ್ಯ. ಅದರಿಂದಾಗಿ ವೇದದೊಟ್ಟಿಗಿದೆ. ವೇದದಂತಹ ರಹಸ್ಯ ಇದು. ನಿನಗೆ ಶೋಕನಾಶ ಆಗಬೇಕು. ಪ್ರಾಣೇಶು ಚ ದಯಾ ಪ್ರಭೋ ಸ್ನೇಹಶ್ಚ ಪಾಂಡುಪುತ್ರೇಶು ಜ್ಞಾತ್ವಾ ದೈವಕೃತಾಂ ವಿಧಿಂ. ಉಳಿದವರಲ್ಲಿ ದಯೆ ಬರಬೇಕು ನಿನಗೆ. ಪಾಂಡವರಲ್ಲಿ ಪ್ರೀತಿ ಮೂಡಬೇಕು. ಅದಕ್ಕಾಗಿ ದೈವ ರಹಸ್ಯವನ್ನು ನಿನಗೆ ಹೇಳಿದಿಲ್ಲ. ಅಂದರೆ ಈ ದೈವ ರಹಸ್ಯವನ್ನು ಹೇಳಲಿಲ್ಲ ಅಂದರೆ ನೀನು ಈ ಸೇಡನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಸಾಯುವುದಿತ್ತು. ನೀನು ಆ ಸೇಡನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ದುರ್ಗತಿಗೆ ಹೋಗಬಾರದು ಅಂತಲೇ ವಿಧಿ ನಿಯತಿ. ಅದರಿಂದಾಗಿಯೇ ದೈವ ರಹಸ್ಯ ನಿನ್ನ ಮುಂದೆ ಅನಾವೃತವಾಗಿದ್ದು. ಯಾರ್ಯಾರ ಮುಂದೆಯೋ ದೈವ ರಹಸ್ಯ ಅನಾವೃತ ಆಗಲ್ಲ. ಒಂದು ಸಣ್ಣ ಶಾಸ್ತ್ರ ನೀವು ತಗೊಳ್ಳಿ. ನಾವು ಇವತ್ತೇನು ಒಂದು ರೀತಿಯಿಂದ ನೋಡಿದ್ರೆ ಮಹಾಭಾಗ್ಯವಂತರೇನಲ್ಲ. ಯಾಕೆಂದ್ರೆ ನಾವು ಆಚಾರ ಕಾಲದಿಂದ ದೂರ ಬಂದ್ಬಿಟ್ಟಿದ್ದೀವಿ. ಆಚಾರನೇನು ನೋಡ್ತಾ ಇಲ್ಲ ನಾವು. ಮಧ್ವಾಚಾರ್ಯರನ್ನ ನಾನು ಹೇಳಿದ್ದು. ಆದರೆ ನಮಗೆ ಮಹಾಭಾರತ ಮತ್ತು ತಾತ್ಪರ್ಯ ನಿರ್ಣಯ ಎರಡೂ ಒಟ್ಟಿಗೆ ಓದುವ ಭಾಗ್ಯವನ್ನು ದೇವರು ಕೊಟ್ಟಿದ್ದಾನೆ. ಇದು ಎಷ್ಟು ಜನ ಕೊಟ್ಟಿದ್ದಾನೆ? ಮಹಾಭಾರತ ಏನು ಓದೋದು? ಅದೊಂದು ರೀತಿ ಕಥೆ. ಅದರ ಮಿತಿಯೇ ಅಷ್ಟು ಅಂತ ಹೇಳಿ ನೀವು ನಾವಲ್ಲ 12 ವರ್ಷ 15 ವರ್ಷ 18 ವರ್ಷ ಓದಿದ ವಿದ್ವಾಂಸರು ತೀರ್ಮಾನ ಮಾಡಿಬಿಡ್ತಾರೆ. ಹಾಗೆ ಶಾಸ್ತ್ರಕ್ಕಾಗಿ ಜೀವನ ಮೀಸಲಿಟ್ಟಿದ್ದೇವೆ ಅಂತ ಅಂದುಕೊಳ್ಳುವವರು ಇದನ್ನು ಓದ್ದೇ ಸತ್ತೋಗಿರ್ತಾರೆ. ಆ ನಿಟ್ಟಿನಲ್ಲಿ ನಾವು ಭಾಗ್ಯವಂತರು. ಯಾಕೆ ಹೇಳಿದೆ ಅಂತಂದರೆ, ದೈವ ಸಂಕಲ್ಪ ಮಾಡಿದರೆ ಇವನಿಗಿದು ದಕ್ಕಬೇಕು ಅಂತ ಅದು ದಕ್ಕತ್ತೆ, ಇಲ್ಲಾಂದರೆ ಅದು ದಕ್ಕಲ್ಲ. ಹೀಗಾಗಿ ದೇವರಿಗೆ ಶರಣಾಗತಿ ಒಂದಲ್ಲದೆ ಇನ್ನೊಂದಿಲ್ಲ. ಸುಲಭ ಅಂದ್ಕೊಂಡ್ರೇನು ಇದನ್ನು? ನೀವೀಗ ಬಂದು ಕೇಳ್ತಾ ಇದ್ದೀರಾ, ನಾನು ಹೇಳ್ತಾ ಇದ್ದೀನಿ. ನಾನು ಹೇಳೋದು ಸುಲಭ ಅಲ್ಲ. ಆಯ್ತಲ್ಲ, 5 ದಿವಸ ಗಂಟ್ಲು ಕಟ್ಟಿಸಿದ್ದ ದೇವರು, ಏನಾಯಿತು? ನಿಂತೋಯ್ತು. ಈಗ ಹೇಳ್ತಾ ಇದ್ದೀವಿ. ಎಷ್ಟು ಜನ ಕೇಳಬೇಕಿತ್ತು ಲೆಕ್ಕದ ಪ್ರಕಾರ? ಎಂತಹ ಸೊರಸವಾದ ಕಥೆ. ಮೂಲವನ್ನು ಇಟ್ಕೊಂಡು ಹೇಳ್ತಾ ಇರೋದು. ನಮ್ಮದು ಅಂತ ಒಂದು ನಯಾ ಪೈಸೆ ಜೇಬಿಂದ ಹಾಕಿಲ್ಲ. ಅಲ್ಲೇನಿದೆ ಅದನ್ನು ಹೇಳ್ತಾ ಇರೋದು. ಎಷ್ಟು ಜನ ಕೇಳ್ತಾ ಇದ್ದಾರೆ? ಅದರಿಂದಾಗಿ ದೈವ ಸಂಕಲ್ಪ. ಇವ್ರು ಕೇಳಬೇಕು ಅಂತಿದ್ರೆ ಕೇಳ್ತಾರೆ. ಇವನಿಗೆ ಈ ಅಂಶ ಗೊತ್ತಾಗಬೇಕು ಅಂತಿದ್ರೆ ಗೊತ್ತಾಗತ್ತೆ, ಇಲ್ಲ ಅಂದ್ರೆ ಇಲ್ಲ. ಇದನ್ನೇ ವೇದವ್ಯಾಸರು ಅವತ್ತೂ ಹೇಳಿದ್ದು. ನೋಡು, ನಿನಗೆ ಪಾಂಡವರ ಮೇಲೆ ಸ್ನೇಹ ಬರಬೇಕು, ಪ್ರಜೆಗಳ ಮೇಲೆ ದಯೆ ಬರಬೇಕು, ನಿನ್ನ ಮೇಲೆ ಹೇವರಿಕೆ ಬರಬಾರ್ದು, ನೀನು ಪ್ರಾಣತ್ಯಾಗ ಆತ್ಮಹತ್ಯೆ ಮಾಡ್ಕೋಬಾರ್ದು. ಅದಕ್ಕಾಗಿ ನಿನಗೆ ಈ ದೈವ ರಹಸ್ಯದ ಬಗ್ಗೆ ತಿಳುವಳಿಕೆ ಬರಬೇಕು ಅಂತ ದೈವದ ಸಂಕಲ್ಪ. ಅದರಿಂದಾಗಿ ನನಗೆ ದೈವ ರಹಸ್ಯದ ಬಗ್ಗೆ ಹೇಳ್ತಾ ಇರೋದು. ಇಲ್ಲಾಂದರೆ ಧೃತರಾಷ್ಟ್ರನಿಗೂ ಗೊತ್ತಾಗ್ತಾ ಇರಲಿಲ್ಲ. ದುರ್ಯೋಧನನ ಫ್ರೆಂಡ್ ಒಬ್ಬ ಇದ್ದ, ಅವನು ಸನ್ಯಾಸಿ, ಚಾರ್ವಾಕ ಅಂತಾನೆ ಅವನ ಹೆಸರು. ಅವನು ಬರ್ತಾನೆ ಮುಂದೆ.
ರಕ್ಷಸ್ತ್ರಿದಂಡಿ ಯತಿರೇವ ಭೂತ್ವ. ಒಂದು ರಾಕ್ಷಸ, ವೇದ ವಿರೋಧಿ, ಭಗವದ್ವೇಷಿ, ಅವನು ಸನ್ಯಾಸ ತಗೊಂಡಿರ್ತಾನೆ. ಕಲಿಯುಗದಲ್ಲಿ ನೋಡ್ತಾ ಇಲ್ವೇ? ಸನ್ಯಾಸ ಅನ್ನೋದು ವೈದಿಕ ವಿಧಾನ. ಅದನ್ನು ತಗೊಂಡು ವೇದವನ್ನು ವಿರೋಧ ಮಾಡೋರಿದ್ದಾರೆ. ಸನ್ಯಾಸ ಅನ್ನೋದೇ ವೈದಿಕ, ಆ ಸನ್ಯಾಸವನ್ನು ತಗೋತಾರಂತೆ, ವೇದವನ್ನು ವಿರೋಧ ಮಾಡ್ತಾರಂತೆ. ಹಾಗೆ ಅವನೊಬ್ಬ ಇದ್ದ, ಅವತ್ತಿನ ನಿಡುಮಾಮಿಡಿ. ಅವನು ವಿರೋಧ ಮಾಡ್ದ. ಅವನು ಗೊತ್ತಾಗಲಿಲ್ಲ, ಸನ್ಯಾಸಿರಿ ಅವನು, ತ್ರಿದಂಡಿ. ದೇವರ ಇವನಿಗೇನು ಸಂಕಲ್ಪ ಮಾಡಿದ್ರೆ ಇವನಿಗೆ ಯೋಗ್ಯರಿಗೆ ಹಾಕಿ ತೋರಿಸ್ತಾನೆ. ಉದಂಕನಿಗೆ ಮುಂದೆ ದೇವರು ವಿಶ್ವರೂಪ ದರ್ಶನ ಮಾಡಿಸ್ತಾನೆ. ಉದಂಕ ಬೇರೆ ಯಾರೂ ಅಲ್ಲ, ಮಹಾ ತಪಸ್ವಿ ಋಷಿ. ಅವನು ಕೃಷ್ಣನಿಗೆ ಶಾಪ ಕೊಡ್ಲಿಕ್ಕೆ ಬಂದ್ಬಿಡ್ತಾನೆ. ಅದರಿಂದಾಗಿ ದೈವ ಯಾರ ಬುದ್ಧಿಗೆ ಮಂಕು ಕವಿಯಿಸುತ್ತೆ, ಯಾರ ಬುದ್ಧಿಯನ್ನು ಹೊಳೆಯಿಸುತ್ತೆ ಗೊತ್ತಿಲ್ಲ. ನಾವು ಅವನಿಗೆ ಶರಣಾಗತರಾಗಬೇಕಷ್ಟೇ, ಅಷ್ಟು ಬಿಟ್ಟು ಮತ್ತೇನೂ ಇಲ್ಲ. ನಾನು ಪ್ರಯತ್ನ ಪಟ್ಟೆ ಕಣಯ್ಯ, ಯತಿತಂ ಧರ್ಮಪುತ್ರೇಣ ಏಷ ಚಾರ್ಥೋ ಮಹಾರಾಜ ಪೂರ್ವಮೇವ ಮಯಾ ಶ್ರುತಃ ಕಥಿತೋ ಧರ್ಮರಾಜಸ್ಯ ರಾಜಸೂಯೇ ಕುರುತ್ತಮ. ನಾನು ರಾಜಸೂಯಾಗದಲ್ಲಿ ನಾನು ಹೇಳಿದೆ, 13-14 ವರ್ಷಗಳ ಹಿಂದೆ ನಾನು ಹೇಳಿದೆ ಎಲ್ಲ ನಾಶ ಆಗತ್ತೆ ಅಂತ. ಧರ್ಮರಾಜ ಅದನ್ನು ಬೇರೆಯಾಗಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟ. ಯತಿತಂ ಧರ್ಮಪುತ್ರೇಣ ಮಯಾ ಗುಹ್ಯೇ ನಿವೇದಿತೆ. ನಾನು ಗುಟ್ಟನ್ನು ಹೇಳಿದ ಮೇಲೂ ಅವನು ಪ್ರಯತ್ನ ಪಟ್ಟ. ಅವಿಗ್ರಹೇ ಕೌರವಾಣಾಂ ದೈವಂತು ಬಲವತ್ತರಂ. ದೈವ ಬಲಿಷ್ಠ, ಅಲ್ಲಿಗೆ ಹೋಗಿ ಬೀಳೋ ಹಾಗಾಯಿತು. ಅನತಿಕ್ರಮಣೀಯೋ ಹಿ ವಿಧಿರಾಜನ್ ಕಥಂಚನ ಕೃತಾಂತಸ್ಯ ಹಿ ಭೂತೇನ ಚರೇಣ ಸ್ಥಾವರೇಣ ಚ. ಮರ ಆಗಲಿ ಮನುಷ್ಯ ಆಗಲಿ ಇಬ್ಬರೂ ಕೂಡ ದೈವ ಸಂಕಲ್ಪಿತ ಏನಿದೆ, ದೈವ ಸಂಕಲ್ಪ ಏನಿದೆ ಅದನ್ನು ಮೀರಲಾರರು. ಒಬ್ಳು ಮುಪ್ಪಾನು ಮುದುಕಿ ಇದ್ಲಂತೆ, ವಿಚಿತ್ರ. ಇವಳು ವಿಮಾನದಿಂದ ಸಾಯ್ತಾಳೆ ಅಂತ. ಅವಳು ಆ ಹಳ್ಳಿ ಬಿಟ್ಟು ಹೋಗಿರಲಿಲ್ಲ, ಯಾವುದೋ ಒಂದು ವಿಮಾನ ಅಲ್ಲಿ ಮೇಲೆ ಬಿದ್ದು ಸತ್ತು, ಅವಳು ಗುಡಿಸಿನ ಮೇಲೆ ಬಿದ್ದು ಸತ್ತಿದ್ದವಳು. ದೈವ ಸಂಕಲ್ಪ ಬಹಳ ವಿಚಿತ್ರ. ಭವಾನ್ ಧರ್ಮಪರೋ ಯತ್ರ ಬುದ್ಧಿಶ್ರೇಷ್ಠಶ್ಚ ಭಾರತ ಮುಷ್ಯತೆ ಪ್ರಾಣಿನಾಂ ಜ್ಞಾತ್ವ ಗತಿಮಾಗತಿಮೇವ ಚ. ನೀನು ಧರ್ಮಪರ, ಬುದ್ಧಿವಂತರಲ್ಲಿ ಮಿಗಿಲಾದವ, ಬುದ್ಧಿಶ್ರೇಷ್ಠ. ನಾವು ದೊಡ್ಡವರನ್ನು ಬುದ್ಧಿ ಅಂತ ಕರೆಯೋದಾಗಿ ಗೊತ್ತಾ? ಬಹಳ ಬುದ್ಧಿ ಉಳ್ಳವರು ಅಂತ. ಕೆಲವೊಂದು ಕಡೆ ಸ್ವಾಮಿಗಳನ್ನು ಹಾಗೆ ಕರೆಯೋ ಪದ್ಧತಿ ಇದೆ. ಬುದ್ಧಿ ಬನ್ನಿ ಅಂದರೆ ಬುದ್ಧಿ ಉಳ್ಳವರು ಅಂತ. ವೇದವ್ಯಾಸರು ಧೃತರಾಷ್ಟ್ರನಿಗೆ ಹಂಗೆ ಪ್ರಯೋಗ ಮಾಡ್ತಾರೆ. ಬುದ್ಧಿಶ್ರೇಷ್ಠ, ಬುದ್ಧಿವಂತರಲ್ಲಿ ಮಿಗಿಲಾದವ. ಪ್ರಾಣಿಗಳ ಸಾವು, ಪ್ರಾಣಿಗಳ ಜನನ ಇದು ಗೊತ್ತಿದೆ ಅಲ್ವಾ, ನಿನ್ನಂಥವನು ಮೋಹಗೊಳಗಾಗೋದ. ಜ್ಞಾತ್ವ ಯುಧಿಷ್ಠಿರೋ ರಾಜ ಪ್ರಾಣಾನಪಿ ಪರಿತ್ಯಜೇತ್. ನೀನು ಈ ರೀತಿ ಸಂಕಟಗೊಂಡ್ರೆ ಯುಧಿಷ್ಠಿರ ಪ್ರಾಣತ್ಯಾಗ ಮಾಡಿಬಿಡ್ತಾನೆ. ಯಾಕೆಂದರೆ ಕೃಪಾ ಇಲ್ಲುಹು ನಿತ್ಯತೋ ವೀರ ತಿರ್ಯಜ್ಞೋ ನಿಗತೇಶ್ವಪಿ. ಯಾರ ಮೇಲೂ ಕೂಡ ಅವನು ಕರುಣೆ ಹರಿಯುತ್ತೆ. ಕರುಣೆ ಹರಿಯುತ್ತೆ ಅಂದರೆ ಕರುಣೆ ಹರಿಯುತ್ತೆ. ಕರುಣೆ ಕರುಣೆ ಕರುಣೆ. ಸಕಥಂ ತ್ವಯಿ ರಾಜೇಂದ್ರ ಕೃಪಾಂಬೈ ನ ಕರಿಷ್ಯತಿ. ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಲ್ವೇನವನು. ಮಮ ಚೈವ ನಿಯೋಗೇನ ವಿಧೇಶ್ಚಾಪ್ಯನಿವರ್ತನಾತ್. ಆದ್ದರಿಂದ ನೀನು ಸಂಕಟ ಪಡಬೇಡ, ಅವನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ. ಮತ್ತು ನಾನು ಹೇಳ್ತೇನೆ ಮತ್ತೆ ವಿಧೇಶ್ಚಾಪಿ ಅನಿವರ್ತನಾತ್. ವಿಧಿ ಅದರ ಸಂಕಲ್ಪ ಬಲವತ್ತಂತ ತಿಳ್ಕೊ. ಪಾಂಡವಾನಾಂಚ ಕಾರುಣ್ಯಾತ್ ಪ್ರಾಣಾನ್ ಧಾರಯ ಭಾರತ. ಪಾಂಡವರ ಮೇಲಿನ ಕರುಣೆಯಿಂದ ನೀನು ಬದುಕಲಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ನೀನು ಅಂದುಕೊಂಡ್ರೆ ಪಾಂಡವರು ಪ್ರಾಣತ್ಯಾಗ ಮಾಡ್ತಾರೆ. ಪ್ರಜೆಗಳಿಗೆ ಯಾರು ಗತಿ?
ಏವಂತೆ ವರ್ತಮಾನಸ್ಯ ಲೋಕೆ ಕೀರ್ತಿರ್ಭವಿಷ್ಯತಿ ಧರ್ಮಶ್ಚ ಸುಮಹಾನಸ್ತಾತ ತಪ್ತಶ್ಚ ತಪಸ್ಚಿರಾತ್. ನಿನಗೆ ಒಳ್ಳೆ ಕೀರ್ತಿ ಬರುತ್ತೆ. ಒಳ್ಳೆ ಕೀರ್ತಿ ಹೆಂಗೆ ಬರುತ್ತೆ ಗೊತ್ತಾ? ಮಕ್ಕಳನ್ನು ಕೊಂದವರ ಆಸರೆಯಲ್ಲಿ ಇದ್ದ ಯಥಾರ್ಥವನ್ನು ತಿಳಿದು. ಯಾರಾದರೂ ಮಕ್ಕಳನ್ನು ಕೊಂದವರ ಬಳಿ ಇರ್ತಾರ? ಪ್ರೀತಿಯಿಂದ ಇದ್ದ. ಆಮೇಲೆ ನಿನಗೆ ಒಳ್ಳೆ ಪುಣ್ಯ ಬರುತ್ತೆ, ತಪಸ್ಸು ಮಾಡುವ ಹಾಗೆ ಆಗತ್ತೆ, ತಪಸ್ಸಿನ ಫಲ ದೊರಕುತ್ತೆ. ಯಾಕೆಂದರೆ ಇಡೀ ಧೃತರಾಷ್ಟ್ರನ ಜೀವನದಲ್ಲಿ ಸಾಧನೆ ಅಂದರೆ 3 ವರ್ಷ ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಜೀವದ ಗತಿಯೇ ಬಹಳ ವಿಚಿತ್ರ. ದುರ್ಯೋಧನ ಪ್ರವೇಶ ಆಗುವಾಗ ಕಲಿಪ್ರವೇಶ ಆಗಿದ್ದು ಒಂದು ಅಂಶದಿಂದ ಅಲ್ಲೇ ಇದ್ದು ಬಿಟ್ಟಿದ್ದಂಥವನು. ಅದರಿಂದಾಗಿ ಅವನು ಆಶ್ರಮಕ್ಕೆ ಹೋಗುವ ತನಕ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ ಹೇಳ್ತಾರೆ ಆಚಾರ್ಯರು. ತದಂತರ ತತಸ್ಥಸ್ಯ ಪಾಪಯುಕ್ತಂ ಮನೋಭವತ್ ಅಂತ ಹಿಂದೆ ಹೇಳಿದ್ದಾರೆ. ಈ ದೊಡ್ಡ ಹಿನ್ನೆಲೆಯಲ್ಲಿ ಮಧ್ವಾಚಾರ್ಯರು ನಿರೂಪಣೆ ಮಾಡಿದ್ದು ಧೃತರಾಷ್ಟ್ರನಿಗೆ ಸಾಧನೆ 3 ವರ್ಷ ಅಂತ. ನೋಡಿ, ಇಲ್ಲಿ ವೇದವ್ಯಾಸರು ಹೇಳ್ತಾರೆ ಧರ್ಮಶ್ಚ ಸುಮಹಾನ್. ಧರ್ಮ ಅಂತಂದರೆ ಪುಣ್ಯ. ಆಮೇಲೆ ತಪ್ತಶ್ಚ ತಪಸ್ಚಿರಾತ್, ಬಹಳ ದೀರ್ಘಕಾಲದಿಂದ ಮಾಡಿದ ತಪಸ್ಸು, ವೈಷ್ಣವ ಯಾಗ, ಜಪ, ಅದರದ್ದೆಲ್ಲ ಫಲ ಸಿಗತ್ತೆ ಮುಂದೆ. ಏವಂತೆ ಪುತ್ರ ಶೋಕಂ ಸಮುತ್ಪನ್ನಂ ಹುತಾಚಂ ಜ್ವಲಿತಂ ತಥಾ ಪ್ರಜ್ಞಾಂಭತ ಮಹಾರಾಜ ನಿರ್ವಾಪಯ ಸದಾ ಸತ. ಪುತ್ರ ಶೋಕವೆಂಬ ಉರಿದುರಿಯುವ ಬೆಂಕಿಯನ್ನ ನಿನ್ನ ಪ್ರಜ್ಞೆ ಎಂಬ ನೀರಿನಿಂದ ಪರಿಹರಿಸಿಕೋ. ನೋಡಿ, ಪುತ್ರ ಶೋಕಂ ಸಮುತ್ಪನ್ನಂ ಹುತಾಶಂ ಜ್ವಲಿತಂ. ಉರಿದುರಿಯುವ ಪುತ್ರ ಶೋಕವೆಂಬ ಹುತಾಶ ಬೆಂಕಿಯನ್ನ ಪ್ರಜ್ಞಾಂಭಸ ನಿರ್ವಾಪಯ, ಅರಿವೆಂಬ ನೀರಿನಿಂದ ತೊಳೆದುಕೋ. ಏತಚ್ಛ್ರುತ್ವಾತು ವಚನಂ ವ್ಯಾಸಸ್ಯ ಅಮಿತ ತೇಜತಃ ಮುಹೂರ್ತಂ ಸಮನುಧ್ಯಾಯ ಧೃತರಾಷ್ಟ್ರೋಭ್ಯ ಭಾಷತ. ಸ್ವಲ್ಪ ಹೊತ್ತಾದ ಮೇಲೆ ವೇದವ್ಯಾಸರು ಹೇಳಿದ ಮಾತನ್ನು ಧೃತರಾಷ್ಟ್ರ ಆವೃತ್ತಿ ಮಾಡಿ ಹೇಳಿದನಂತೆ, ಮಹತಾ ಶೋಕಜಾಲೇನ ಪ್ರಣುನ್ನೋಸ್ಮಿ ದ್ವಿಜೋತ್ತಮ ನಾತ್ಮಾನಮವಬುದ್ಧ್ಯಾಮಿ ಮುಹ್ಯಮಾನೋ ಮುಹುರ್ಮುಹು. ಎಲೈ ವೇದವ್ಯಾಸರೇ, ದ್ವಿಜೋತ್ತಮ, ಅಪ್ಪನನ್ನೇ ನೋಡಿ ಹೆಂಗೆ ಸಂಬೋಧನೆ, ದ್ವಿಜೋತ್ತಮ, ಬಹಳ ಶೋಕವೆಂಬ ಬಲೆಯಿಂದ ಕಂಗೆಟ್ಟಿದ್ದೇನೆ. ನಾತ್ಮಾನಮವಬುದ್ಧ್ಯಾಮಿ, ನನಗೆ ಎಲ್ಲಿದ್ದೇನೆ, ಏನು ಮಾಡ್ತಾ ಇದ್ದೇನೆ, ಹೇಗಿರಬೇಕು ಯಾವುದು ಗೊತ್ತಾಗ್ತಾ ಇಲ್ಲ. ಇದಂತು ವಚನಂ ಶ್ರುತ್ವ ತವ ದೈವ ನಿಯೋಗಜಂ ಧಾರಯಿಷ್ಯಾಮ್ಯಹಂ ಪ್ರಾಣಾನ್ ಯತಿಷ್ಯೇಚ ನ ಶೋಚಿತು. ನೀನು ಹೇಳಿದೆಯಲ್ಲ ಇದು ದೈವ ಸಂಕಲ್ಪ ಅಂತ, ಅದನ್ನು ತಿಳಿದುಕೊಂಡು ಬದುಕಲಿಕ್ಕೆ ಪ್ರಯತ್ನ ಪಡ್ತೇನೆ. ಬದುಕಲಿಕ್ಕೆ ಪ್ರಯತ್ನ ಪಡಬೇಕಾಗಿಲ್ಲ, ಸಹಜವಾಗಿದೆ. ಯತಿಷ್ಯೇಚ ನಶೋಚಿತು, ದುಃಖ ಪಡದೇ ಇರಲಿಕ್ಕೆ ಪ್ರಯತ್ನ ಪಡ್ತೇನೆ. ಎಂಥ ಮಾತು ಅದು. ಏತಚ್ಛ್ರುತ್ವಾತು ವಚನಂ ವ್ಯಾಸ ಸತ್ಯವತೀ ಸುತಃ ಧೃತರಾಷ್ಟ್ರಸ್ಯ ರಾಜೇಂದ್ರ ತತ್ರೈವ ಅಂತರಧೀಯತ. ಈ ಮಾತನ್ನ ಅವನು ಹೇಳಿದ ಕೂಡಲೇ ವೇದವ್ಯಾಸರು ಅಲ್ಲಿ ಕಣ್ಮರೆಯಾದರು. ಬಂದು ಕೆಲಸ ಮುಗಿದ ಮೇಲೆ ಅವರು ಕಾಣೋದೇ ಇಲ್ಲ. ಇತಿ ಶ್ರೀ ಮಹಾಭಾರತೆ ಸ್ತ್ರೀ ಪರ್ವಣಿ ಅಷ್ಟಮೋಧ್ಯಾಯ. ಹೀಗೆ ಮಹಾಭಾರತದ ಸ್ತ್ರೀ ಪರ್ವದಲ್ಲಿ 8ನೆಯ ಅಧ್ಯಾಯ. ನಾನು ಈ ಸಂಸ್ಕೃತ ಕಾವ್ಯ ಚರಿತ್ರೆಯನ್ನು ನಿನ್ನೆ ಓದ್ತಾ ಇದ್ದೆ. ಸಂಸ್ಕೃತದಲ್ಲಿ ಪ್ರಕಟವಾಗದ
ಕಾವ್ಯಗಳು ಯಾವ್ಯಾವುದಿದೆ, ನಾಟಕಗಳು ಯಾವ್ದ್ಯಾವುದಿದೆ ಅಂತ. ನಿಮಗೆ ಗೊತ್ತಾ? ಯುಧಿಷ್ಠಿರ ವಿಜಯ ಇದೆ, ಎಲ್ಲರ ಬಗ್ಗೆ ಇದೆ, ವೇದವ್ಯಾಸರ ಬಗ್ಗೆ ಇಲ್ಲ. ನಾಟಕವೋ ಕಾವ್ಯವೋ ಇಲ್ಲ. ಯಾಕೆ ಗೊತ್ತಾ? ಅವ್ರದ್ದು ಕಂಟಿನ್ಯೂಸ್ ಆಗಿ ಒಂದು ಪಾತ್ರ ಇರಲ್ಲ. ಟಕ್ಕ ಒಂದು ಪ್ರದೇಶಕ್ಕೆ ಬರ್ತಾರೆ, ಬೇಕಾದದ್ದನ್ನು ಮಾಡ್ತಾರೆ, ಕಣ್ಮರೆ ಆಗಿ ಹೋಗ್ತಾರೆ. ನೀವು ಅದನ್ನು ಒಂದು ಸನ್ನಿವೇಶವನ್ನು ಹೆಂಗೆ ಸೃಷ್ಟಿ ಮಾಡೋದು? ಬೇರೆಯವರ ಸನ್ನಿವೇಶದಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ. ಅದು ವೇದವ್ಯಾಸರ ಕ್ಯಾರೆಕ್ಟರೇ ಅದು. ಅದಕ್ಕಾಗಿ ಯಾವ ಸಂಸ್ಕೃತ ಕವಿಯೂ ಕೂಡ ವೇದವ್ಯಾಸರ ಬಗ್ಗೆ ಖಂಡಕಾವ್ಯವನ್ನೋ ಅಥವಾ ಮಹಾಕಾವ್ಯವನ್ನೋ ಬರೆಯಲಿಲ್ಲ. ಇಲ್ಲಾಂದರೆ ಅಶ್ವಘೋಷ ಬುದ್ಧನ ಬಗ್ಗೆ ಬರೆದ ಹಾಗೆ, ಸೌಂದರನಂದ ಅನ್ನುವ ಬುದ್ಧನ ಕುರಿತು ನಾಟಕ ರಚನೆ ಆದ ಹಾಗೆ ವೇದವ್ಯಾಸರ ಬಗೆಗೂ ಆಗಬೇಕಿತ್ತು. ಆದರೆ ಆಗಲ್ಲ. ಯಾಕೆ ಅಂದರೆ ಅನುಸ್ಯೂತತೆ, ಕಂಟಿನ್ಯೂಟಿ ಇಲ್ಲ. ಕಣ್ಮರೆ ಆಗೋಗ್ತಾರೆ, ಟಾಕ್ಕ ಕತೆ ಮುಂದುವರ್ಕೊಂಡು ಹೋಗುತ್ತೆ. ಆಮೇಲೆ ಇನ್ಯಾವಾಗಲೂ ಬರ್ತಾರೆ, ಟಕ್ಕ ಪ್ರತ್ಯಕ್ಷ ಆಗ್ತಾರೆ. ವೇದವ್ಯಾಸರ ಪಾತ್ರವೇ ನನಗೆ ಈ ಉಪನಿಷತ್ತಿನಲ್ಲಿ ವಿದ್ಯುತೋ ವ್ಯದ್ಯುತತ್ ವಿದ್ಯುತೋ ವ್ಯದ್ಯುತತ್ ಅಂತ ಹೇಳಿ ತಲವಕಾರ ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ಮಿಂಚನ್ನು ಮಿಂಚಿಸಿದವ ಅಂತ. ನ್ಯಮೀಮಿಷದಾ ಇತ್ಯದಿ ದೈವತಂ ಅಂತ. ವಿದ್ಯುತೋ ವ್ಯದ್ಯುತತ್, ಮಿಂಚುಗಳನ್ನು ಮಿಂಚಿಸಿದವ. ನನಗೆ ಅಲ್ಲಿ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ, ಕಪಿಲನಾಮಕ ಪರಮಾತ್ಮ ಮಿಂಚುಗಳ ಒಳಗಡೆ ನಿಂತು ಮಿಂಚುವಂತೆ ಮಾಡುವವ. ಇದರದ್ದು ರಮೇಶಣ್ಣ ಒಂದು ಅದ್ಭುತವಾದ ಹೊಳಹನ್ನು ಹೇಳಿದ್ರು. ನಂಗದು ಭಾರಿ ಖುಷಿ ಆಯಿತು. ಮಿಂಚನ್ನು ಮಿಂಚುವಂತೆ ಮಾಡಿದವ, ಹೀಗಾಗಿ ಕಪಿಲ ಅಲ್ವಾ ಅಂತ. ಕಪಿಲ ಆದ್ದರಿಂದ ರಾಮಾಯಣ ಕಾಲದಲ್ಲಿ ಸಗರನ ಮಕ್ಕಳು ಸುಟ್ಟೋದ್ರು ಅವನು ಕಣ್ತೆರೆದದ್ರಿಂದ. ಇವನ ವಿದ್ಯುನ್ನಿಯಾಮಕತ್ವ ಅಂತ ಹೇಳಬೇಕು ಸಂಸ್ಕೃತದಲ್ಲಿ. ವಿದ್ಯುನ್ನಿಯಾಮಕತ್ವ ಅದು ಕಪಿಲನದ್ದು ಅಲ್ಲಿ ಚೆನ್ನಾಗಿ ಅಭಿವ್ಯಕ್ತ ಆಗತ್ತೆ ಅಂತ. ಒಳ್ಳೆಯ ಹೊಳಹು. ಇನ್ನು ಇದನ್ನು ಕೇಳಿದ ಸ್ವಾಮಿಗಳೊಬ್ಬರಿಗೂ ಹಾಗೆ ಅನ್ನಿಸಿತು, ಹೌದು ಇದು ವಿದ್ಯುತೋ ವ್ಯದ್ಯುತತ್, ಇದು ಅದಕ್ಕಾಗಿಯೇ ಅಲ್ಲಿ ಸತ್ತದ್ದು ಅಂತ. ಇಬ್ಬರಿಗೂ ಬೇರೆ ಬೇರೆ ಯೋಚನೆ ಬಂದದ್ದು, ಆದರೆ ಒಂದೇ ತರಹ, ಬೇರೆ ಬೇರೆ ಕಾಲದಲ್ಲಿ ಆಗಿದ್ದು ಒಂದೇ ತರಹದ ಯೋಚನೆ ಇಬ್ಬರಿಗೂ ಮೂಡಿತು. ನನಗೆ ಅನಿಸೋದು ವಿದ್ಯುತೋ ವ್ಯದ್ಯುತತ್ ಅಂದಾಗ ವೇದವ್ಯಾಸರನ್ನು ಹೇಳಬಹುದೇನೋ ಅಂತ. ಯಾಕೆಂದರೆ ಹಿಂಗೆ ಮಿಂಚಿ ಮತ್ತೆ ಹೊರಟು ಹೋಗ್ತಾರೆ. ದೀರ್ಘಕಾಲ ಎಲ್ಲಿಯೂ ಇಡೀ ಮಹಾಭಾರತದಲ್ಲಿ ಕಾಣಲ್ಲ. ಮಹಾಭಾರತದ ಒಳಗಡೆ ಇರುವ ಮಿಂಚು ಯಾರು ಅಂತಂದರೆ ಅವರು ವೇದವ್ಯಾಸರು ಅಂತ. ಹೀಗೆ ಸ್ತ್ರೀ ಪರ್ವದಲ್ಲಿ 8ನೇ ಅಧ್ಯಾಯ ಮುಗಿದಿದೆ, ಇನ್ನು 9ನೇ ಅಧ್ಯಾಯ ಶುರು ಆಗತ್ತೆ. ವೇದವ್ಯಾಸರು ಹೋದ್ಮೇಲೆ ಏನು ಮಾಡಿದ್ರು ಅಂತ ಕೇಳ್ತಾನೆ ಜನಮೇಜಯ. ಗತೆ ವ್ಯಾಸೇತು ಧರ್ಮಾತ್ಮ ಧೃತರಾಷ್ಟ್ರೋ ಮಹೀಪತಿ ಕಿಮಚೇಷ್ಟತ ವಿಪ್ರರ್ಚೆ ತನ್ಮೇ ವ್ಯಾಖ್ಯಾತುಮರ್ಹಸಿ. ವ್ಯಾಸಜ್ಜ ಹೋದ್ಮೇಲೆ ಏನಾಯಿತು, ಮುಂದಿನ ಘಟನೆ ಅಂತ. ಅದೇನು ಉತ್ತರ ಬರುತ್ತೆ ಅದನ್ನು ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.